ಮಹೋನ್ನತನಾದಂತ ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ದೇವಮಾಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ತಿಳಿಸುತ್ತಾ ಆಹ್ವಾನಿಸುವಂತವನಾಗಿದ್ದೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಆರಾಧನೆಗಾಗಿ, ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 5ನೇ ಅಧ್ಯಾಯ 11ರಿಂದ 12 ವಚನಗಳು. ಕೀರ್ತನೆಗಾರನು ಬರೆದ ಕೀರ್ತನೆ 5ನೇ ಅಧ್ಯಾಯ 11ರಿಂದ 12 ವಚನಗಳ ತನಕ. ಯೆಹೋವನೇ, ನೀತಿವಂತನನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕುವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ನಿನ್ನ ಮಂದಿಯಾಗಿ ಕೂಡಿ ಬರುವಂತೆ ಕೃಪೆಯನ್ನ ಅನುಗ್ರಹಿಸಕ್ಕಾಗಿ ಸ್ತೋತ್ರ. ನಮ್ಮನ್ನು ಎಚ್ಚರಪಡಿಸಕ್ಕಾಗಿ ಸ್ತೋತ್ರ. ನಿನ್ನನ್ನು ಆರಾಧಿಸುವಂತೆ ಸ್ವಾಮಿ, ಪ್ರಾರ್ಥನಾ ವಿಜ್ಞಾಪನೆಗಳಿಂದ ನಿನ್ನನ್ನು ಸನ್ಮಾನಿಸುವಂತೆ ಈ ಕೃಪೆಗಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ತಲೆಬಾಗಿ ಬಂದಿರತಕ್ಕಂಥ ಪ್ರಿಯರನ್ನ ಆಶೀರ್ವದಿಸು, ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಬರಬೇಕಾಗಿರುವಂತ ಪ್ರತಿಯೊಬ್ಬರನ್ನ ಎಚ್ಚರಪಡಿಸು, ನಿನ್ನ ಪಾದ ಸನ್ನಿಧಾನಕ್ಕೆ ಬರಗೊಳಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ, ಈ ದಿನವನ್ನ ಪ್ರಾರಂಭಿಸುವಾಗ ಶುಭವು ಕೃಪೆಯು ನಮ್ಮನ್ನ ಹಿಂಬಾಲಿಸುವಂತೆ, ನೀತಿ ಆಶೀರ್ವಾದಗಳು ನಮ್ಮನ್ನು ತುಂಬಿಕೊಳ್ಳುವಂತೆ, ಕಷ್ಟ ಸಂಕಟ ಬಾಧೆ ಬಂಧನಗಳಿಗೆ ಬಿಡುಗಡೆಯಾಗಿ ನೆಮ್ಮದಿಯ ಜೀವಿತ ಪ್ರತಿಯೊಬ್ಬ ಕಷ್ಟ ಸಂಕಟದಲ್ಲಿರ್ತಕ್ಕಂಥ ಮಾನವನಿಗೆ ಒದಗಿ ಬರುವಂತೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ಸ್ವಾಮಿ ಈ ಲೋಕದಲ್ಲಿ ಚೆದಿರು ಹೋಗಿರುವಂತ ಕುರುಬನಿಲ್ಲದ ಕುರಿಗಳಂತೆ ಜೀವಿಸುತ್ತಿರುವ ಮನುಷ್ಯರಿಗಾಗಿ ಹಂಬಲಿಸಿ ಪ್ರಾರ್ಥಿಸುವಾಗ ನಿನ್ನ ಪಾದ ಸನ್ನಿಧಾನಕ್ಕೆ ಸ್ವಾಮಿ, ನಿನ್ನ ಆತ್ಮನ ಮುಖಾಂತರವಾಗಿ ಅಂತ ಎಲ್ಲ ಆತ್ಮಗಳನ್ನು ಕೂಡಿಸಿಕೊಂಡು ಬರಲು ಕಾರ್ಯ ಮಾಡು. ಈ ದಿನವನ್ನು ಆಶೀರ್ವದಿಸು. ಸಂದೇಶ ತರುವಂತ ನಿನ್ನ ಪ್ರಿಯ ದಾಸನನ್ನು ಆಶೀರ್ವದಿಸು. ನಮ್ಮೆಲ್ಲರ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊ. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಒಂದು ವಿಶೇಷ ಗೀತೆಯನ್ನ ನಮ್ಮ ಸಭಾ ಸಂಗೀತಗಳಲ್ಲಿ ಹೀಗೆ ನಾವು ಹಾಡಿಕೊಳ್ಳೋಣ. 270ನೇ ಕೀರ್ತನೆ 270ನೇ ಕೀರ್ತನೆ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ. ಈ ಹಾಡನ್ನ ನಾವು ಹಾಡಿಕೊಳ್ಳೋಣ. ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಕ್ರಿಸ್ತನ ಪ್ರೇಮ ನಮ್ಮನ್ನು ಐಕ್ಯವಗೊಳಿಸುವುದು, ಕ್ರಿಸ್ತನ ಪ್ರೇಮ ನಮ್ಮನ್ನು ಐಕ್ಯವಗೊಳಿಸುವುದು, ಆಶಿಸಿ ಆನಂದಗೊಳ್ಳೋಣ ಯೇಸು ಕ್ರಿಸ್ತನಲ್ಲಿ, ಆಶಿಸಿ ಆನಂದಗೊಳ್ಳೋಣ ಯೇಸು ಕ್ರಿಸ್ತನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಗನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಗನಲ್ಲಿ, ಭಯ ಭಕ್ತಿ ಪ್ರೀತಿಸುವ ಜೀವಿತ ದೇವನನ್ನು, ಭಯ ಭಕ್ತಿ ಪ್ರೀತಿಸುವ ಜೀವಿತ ದೇವನನ್ನು
ಪೂರ್ಣ ಹೃದಯದಿ ಪ್ರೀತಿಸುವ ಸ್ನೇಹಿತ ಯೇಸುವನ್ನು, ಪೂರ್ಣ ಹೃದಯದಿ ಪ್ರೀತಿಸುವ ಸ್ನೇಹಿತ ಯೇಸುವನ್ನು. ಸ್ನೇಹ ಪ್ರೀತಿಯಲ್ಲಿದೆಯೋ ದೇವನಿಗನಲ್ಲಿ, ಸ್ನೇಹ ಪ್ರೀತಿಯಲ್ಲಿದೆಯೋ ದೇವನಿಗನಲ್ಲಿ. ಬನ್ನಿ ಐಕ್ಯದಿ ಸೇರೋಣ, ಕೂಡಿ ಬಾಳ, ಬನ್ನಿ ಐಕ್ಯದಿ ಸೇರೋಣ, ಕೂಡಿ ಬಾಳ. ಐಕ್ಯವು ಮುರಿದು ಹೋಗದಂತೆ ಎಚ್ಚರ ವಹಿಸೋಣ, ಐಕ್ಯವು ಮುರಿದು ಹೋಗದಂತೆ ಎಚ್ಚರ ವಹಿಸೋಣ. ಸ್ನೇಹ ಪ್ರೀತಿಯಲ್ಲಿದೆಯೋ ದೇವನಿಗನಲ್ಲಿ, ಸ್ನೇಹ ಪ್ರೀತಿಯಲ್ಲಿದೆಯೋ ದೇವನಿಗನಲ್ಲಿ. ಬಾಳಲಿ ಯೇಸು ಹೃದಯಗಳು ಅಳೆಯಲಿ ಹಗೆತನವು, ಬಾಳಲಿ ಯೇಸು ಹೃದಯಗಳು ಅಳಿಯಲಿ ಹಗೆತನವು. ನೋಡುವ ದೇವನ ಮೋಕ್ಷದಳು ಕೂಡುವ ಒಂದಾಗಿ, ನೋಡುವ ದೇವನ ಮೋಕ್ಷದಳು ಕೂಡುವ ಒಂದಾಗಿ. ಸ್ನೇಹ ಪ್ರೀತಿಯಲ್ಲಿದೆಯೋ ದೇವನಿಗನಲ್ಲಿ, ಸ್ನೇಹ ಪ್ರೀತಿಯಲ್ಲಿದೆಯೋ ದೇವನಿಗನಲ್ಲಿ. ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ದೇವರ ಮಂದಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ವಿಶೇಷವಾಗಿ ಈ ದಿನ ನಮಗೆ ಸಂದೇಶವನ್ನ ತರಲು ಹಿರಿಯರಾದಂತ ವಿಜಯ್ ಕುಮಾರ್ ಸಾಲ್ ಅವರು ನಮ್ಮೊಂದಿಗಿದ್ದಾರೆ. ದೇವರ ಕೃಪಾಸ್ತಕ್ಕೆ ಅವನು ಒಪ್ಪಿಸುತ್ತಾ ಈ ದಿನದ ಸಂದೇಶಕ್ಕಾಗಿ ಅವರನ್ನ ನಾನು ಸ್ವಾಗತಿಸುತ್ತೇನೆ. ಕರ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರು ಮತ್ತೊಂದು ದಿನವನ್ನು ನಮ್ಮನ್ನು ಅನುಗ್ರಹಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗುತ್ತೆ. ಆತನ ಕೊಟ್ಟಂತ ಒಂದು ಅವಕಾಶವನ್ನು ನಾವು ಆತನ ಸಾಕ್ಷಿಗಾಗಿ ಮುಡುಪಾಗಿ ಇಟ್ಟು ನಾವು ನಡೆದುಕೊಳ್ಳುವಂತೆ ದೇವರು ನಮ್ಮನ್ನು ಬಲಪಡಿಸಲಿ. ಇಂತಹ ಅವಕಾಶ ಮಾಡಿಕೊಡುವಂತಹ ಬೋಧಕರಿಗೆ ಮತ್ತೊಂದು ಆವತ್ತಿನ ಸಲ್ಲಿಸುವಂತನಾಗಿದ್ದೇನೆ. ಕೂಡಿ ಬಂದಿರುವಂತ ಎಲ್ಲರಿಗೂ ಕರ್ತನ ಇರಲಿ ಹೃತ್ಪೂರ್ವಕವಾದ ಒಂದನ್ನು ಸಲ್ಲಿಸುತ್ತಾ ನಾವು ಆತನ ಯಾವಾಗಲೂ ಸೃಷ್ಟಿಕೊಂಡು ಅದ್ರ ಮೂಲಕ ಆತನ ಕೃಪೆಗೆ ಪಾತ್ರರಾಗುವಂತೆ ದೇವರು ನಮ್ಮ ಒಬ್ಬೊಬ್ಬರನ್ನು ಬಲಪಡಿಸಲಿ ಎಂಬುವಂತದ್ದೇ. ಇವತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಕೃಪೆ ಹಾಗೂ ನಿಯಂತ್ರಣ ಎನ್ನುವಂಥದ್ದು, ಒಂದು ಕೃಪೆ ಎನ್ನುವಂಥದ್ದೇ ಒಂದು ಭದ್ರತೆ. ಈ ಭದ್ರತೆ ಅದು ದೇವರ ನಿಯಂತ್ರಣದಲ್ಲಿ ಇದೆ ಎಂಬುದಂತ. ಅಂದ್ರೆ ಕೃಪೆಯಿಂದ ನಾವು ಜೀವಿಸುತ್ತಿದ್ದೇವೆ, ಕೃಪೆಯಲ್ಲಿದ್ದರೆ ನಾವು ಬದುಕಲು ಸಾಧ್ಯವೇ ಇಲ್ಲ ಎಂಬುದನ್ನ ನಾವು ಸತ್ಯವೇದಿಕೆಯ ವಾಕ್ಯಗಳನ್ನ ನಾವು ಕಲಿಯುವಂತರಾಗಿದ್ದೇವೆ. ಅನೇಕ ಅಧಿಕಾರಿಗಳು, ರಾಜಕಾರಣಿಗಳು ಹಾಗೂ ಅನೇಕ ಐಶ್ವರ್ಯವಂತರುಗಳು, ಸ್ಥಿತಿವಂತರು ತಮ್ಮ ಭದ್ರತೆಗಾಗಿ ನಾನಾ ರೀತಿಯಲ್ಲಿ ಅವರು ತಮ್ಮನ್ನ ಕ್ರೋಢೀಕರಿಸಲು ನೋಡ್ತೇವೆ. ಉದಾಹರಣೆಗೆ ಭದ್ರತೆಗಾಗಿ ಒಬ್ಬ ಗನ್ ಮ್ಯಾನ್ಗಳು ಇಟ್ಕೊಳ್ಳುವಂಥದ್ದು, ಹಾಗೆ ಕೆಲವರು ಭದ್ರತೆಗಾಗಿ ಸೆಕ್ಯೂರಿಟಿಗಳನ್ನ ಇಟ್ಕೊಳ್ಳುವಂಥದ್ದು, ಹಾಗೆ ಇಷ್ಟೆಲ್ಲ ನಾವು ತಮ್ಮ ಭದ್ರತೆಗಾಗಿ ಅವರು ತಮ್ಮ ಸ್ವತಃ ಪ್ರಯತ್ನ ಪಡುವಂತ ನೋಡುತ್ತಾರೆ. ಹಿಂದೆ ನಾವು ತಗೊಳ್ಳೋ ಉದಾಹರಣೆಗೆ ಇಂದಿರಾ ಗಾಂಧಿ ಅವರ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಆ ಭದ್ರತೆಗಾಗಿ ಇದ್ದಂತರ ಸಂದರ್ಭದಲ್ಲಿ ಅವರ ಕಾವಲುಗಾರರೇ ಆಕೆಯನ್ನ ಕೊಂದ್ರು ಅಂತ ನೋಡ್ತೀವಿ. ಹೀಗೆ ಏಕೆ ಈ ರೀತಿ ಆಗುತ್ತೆ? ಭದ್ರತೆ ಇದ್ದು ಅಂತ ನೋಡುವಾಗ ದೇವರ ಕೃಪೆ ಅನ್ನುವುದು ಎಲ್ಲಿ ಇರೋದಿಲ್ಲೋ ಅಲ್ಲಿ ಖಂಡಿತವಾಗಿಯೂ ಅವರ ನಾಶನ ತಪ್ಪಿದ್ದಾನೆ. ರಾಜೀವ್ ಗಾಂಧಿ ಕೂಡ ನೋಡುವಾಗ ಎಷ್ಟೇ ಎಚ್ಚರಿಕೆಯಿಂದ ಅಧಿಕಾರದಲ್ಲಿ ಇದ್ದರೂ ಕೂಡ ಅದು ಅವರ ಜೀವನವು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಹ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು ಎಂಬುದನ್ನ ನಾವು ಇಲ್ಲಿ ನೋಡುವಂತರಾಗಿದೆ. ಅಂದ್ರೆ ದೇವರ ಕೃಪೆ ಎಷ್ಟು ಪ್ರಾಮುಖ್ಯವಾದ ನೋಡುವಾಗ ಇಲ್ಲಿ ವಾಕ್ಯ ಹೇಳುತ್ತೆ 116 ಕರ್ತನ ತನ್ನ ಭಕ್ತರ ಪ್ರಾಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ ಅಂತ.
ಕರ್ತನ ಯಾವಾಗಲೂ ತನ್ನ ಭಕ್ತರ ಮೇಲೆ ತಾನು ಕಣ್ಣಿಟ್ಟು ತನ್ನ ಭಕ್ತರ ಪ್ರಾಣವನ್ನು ಯಾವಾಗಲೂ ಕೇವಲ ಅಲ್ಪ ಅಂತ ನೋಡುವುದಿಲ್ಲ. ಎಷ್ಟೇ ಅಧಿಕಾರಿಗಳಿರಲಿ, ಏನೇ ಇರಲಿ, ದೇವರ ಒಂದು ನಿಯಂತ್ರಣದಲ್ಲಿ ಅವನ ಜೀವಿತ ಇಲ್ಲದೆ ಹೋದ್ರೆ ಏನ್ ಬೇಕಾದ್ರೂ ಯಾವ ಸಂದರ್ಭದಲ್ಲೂ ಅದು ಸಂಭವಿಸಬಹುದು. ಆದ್ರೆ ತನ್ನ ಭಕ್ತರಾಗಿ ದಿವಸವರೆಗೆ ದೇವರ ಕೃಪೆ ಆವರಿಸಿಕೊಂಡಿರೋದ್ರಿಂದ ಅದು ಪ್ರಾಣ ಅಷ್ಟು ಅಲ್ಪವಾಗಿ ಕಡೆಗಣಿಸುವುದಿಲ್ಲ. ಅದು ದೇವರ ಸುರಕ್ಷತೆಯಲ್ಲಿ ಯಾವಾಗಲೂ ಇರುತ್ತೆ. ನಾವೆಲ್ಲರೂ ಕೂಡ ನಾವು ದೇವರ ಭಯ ಭಕ್ತಿಯಲ್ಲಿ ಜೀವಿಸುವುದರ ಮೂಲಕ ಆ ಕೃಪೆಯಿಂದಲೇ ನಾವು ಜೀವಿಸ್ತಿದ್ದೇವೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಜ್ಞಾನೋಕ್ತಿ 8:30 ನೋಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ, ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ದೇವರ ವಿಷಯದಲ್ಲಿ ಯಾವ ತಾತ್ಸಾರ ಮಾಡ್ತಾನೋ, ದೇವರ ವಿಷಯದಲ್ಲಿ ಯಾವ ನಿರ್ಲಕ್ಷ್ಯ ತೋರಿಸ್ತಾನೋ ಅವನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ ಅಂತ ಇಲ್ಲಿ ಹೇಳುತ್ತದೆ. ಎರಡನೇದಾಗಿದೆ ಸೊಲೊಮೋನ ಹೇಳ್ತಾನೆ, ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ ಅಂತ ದೇವರು ಹೇಳ್ತಾನೆ. ಯಾಕೆ? ದೇವರನ್ನ ಹಾಗೆ ಮಾಡುವವರು ಮರಣವನ್ನ ಪ್ರೀತಿಸ್ತಾರೆ. ಯಾಕೆಂದ್ರೆ ದೇವರ ಕೃಪೆ ಅವ್ರ ಮೇಲೆ ಇರೋದಿಲ್ಲ. ಕಾರಣ ದೇವರನ್ನ ತಿರಸ್ಕರಿಸಿ ದೇವರನ್ನ ಹಾಗೆ ಮಾಡ್ತಾರೆ. ಈ ಕಾರಣದಿಂದ ಕೇಡು ಯಾವ ಸಮಯದಲ್ಲಿ ಬರುತ್ತೋ ಹೇಳಕ್ಕೆ ಆಗಲ್ಲ. ಅದಕ್ಕೋಸ್ಕರ ದೇವರ ಕೃಪೆ ಎನ್ನುವ ಒಂದು ಭದ್ರತೆ, ಒಂದು ಸೆಕ್ಯೂರಿಟಿ ನಮ್ಗಿದೆ. ಅದು ದೇವರ ನಿಯಂತ್ರಣ ಇರೋದ್ರಿಂದ ಅದನ್ನ ನಾವು ದೇವರಿಂದ ಪಡೆದುಕೊಳ್ಳಬೇಕಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಬೇರೆ ದೇವರ ಕೃಪೆ ತೋರಿಸುವಂಥದ್ದು ಆತನ ಕರುಣೆಯಿಂದಲೇ. ನಾವು ಆತನ ಕರುಣೆಯನ್ನ ಸಂಪಾದಿಸಿಕೊಂಡಾಗ ದೇವರ ಕೃಪೆ ನಮ್ಮನ್ನು ಆವರಿಸುತ್ತೆ. ಅದರ ದೊರಕುವಂತ ವಿಶೇಷವಾದ ಒಂದು ಸಹಾಯವು ದೇವರಿಂದ ಬರುವಂತದ್ದಾಗಿದೆ. ಅದು ದೇವರ ಕೃಪೆ. ನಿಮ್ಗೆಲ್ಲ ಗೊತ್ತಿರಂಗೆ ಪ್ರಲಾಪ 3:22 ನಿಮ್ಗೆಲ್ಲ ಬಾಯಿಪಾಠದಲ್ಲಿ ಇದೆ ಅಂತ ಅನ್ಸ್ಕೊಳ್ತೀನಿ. ನಾವು ಉಳಿದಿರುವುದು ಕರ್ತನ ಕರುಣೆಯೇ, ಆತನ ಕೃಪಾವರಗಳು ನಿಂತವು. ಯಾವಾಗಲೂ ಆತನ ಕೃಪಾವರಗಳು ನಿಂತು ಹೋಗದು. ಸಮಸ್ತ ಸೃಷ್ಟಿಯು ಆತನ ಕೈ ಕೆಲಸವಾಗಿದೆ ಮತ್ತು ಆತನ ನಿಯಂತ್ರಣದಲ್ಲಿದೆ ಅಂತ ನೋಡ್ತೇವೆ. ಹೀಗಿರುವಾಗ ದೇವರ ಕೃಪೆ ನಮ್ಮನ್ನು ಆವರಿಸಿಕೊಂಡಿದೆ. ಯಾರು ಆತನನ್ನು ಪ್ರೀತಿಸುತ್ತಾರೋ, ಆತನನ್ನು ಯಾವಾಗಲೂ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಯಾವಾಗ ಇಚ್ಛಿಸುತ್ತಾರೋ, ಯಾರು ಆತನ ದಿನನಿತ್ಯ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನ ಸನ್ನಿಧಿಗೆ ಬರುತ್ತಾರೋ, ಆ ಕೃಪೆ ಎಂಬ ಗೋಡೆಯು ಅವರನ್ನು ಆವರಿಸಿಕೊಂಡು ಎಲ್ಲಾ ಕೇಡಿನಿಂದಲೂ ಅವರನ್ನು ಪಾರು ಮಾಡ್ತದೆ ನೋಡಿ. ಹೀಗೆ ದೇವರಲ್ಲಿರುವಂತಹ ಶಕ್ತಿ, ಮಹತ್ತರವಾದ ಶಕ್ತಿ ನಮ್ಮನ್ನು ಆವರಿಸಿಕೊಂಡಾಗ ಈ ಎಲ್ಲಾ ಕೇಡು, ಗಂಡಾಂತರ, ಈ ಲೋಕದ ಪ್ರಕೃತಿ ಇರುವಂತಹ ಪ್ರತಿಯೊಂದು ಸಹ ನಮ್ಮನ್ನ ಯಾವ ಕಾರಣಕ್ಕೂ ನಮ್ಮನ್ನ ವಿರುದ್ಧವಾಗಿ ಅದಿರೋದಿಲ್ಲ. ಸೂರ್ಯ, ಗಾಳಿ, ನೀರು, ಬೆಂಕಿ ಇವೆಲ್ಲ ದೇವರ ಒಂದು ಶಕ್ತಿ. ಇವೆಲ್ಲ ಈ ಶಕ್ತಿಗಳಲ್ಲಿ ಮುಂದೆ ನಾವು ಏನು ಮಾಡಲು ಸಾರು ಇದ್ದೇವ? ಇವು ತಮ್ಮ ಪ್ರಕೃತಿ ವಿಕೋಪ ಇದ್ರ ಮೇಲೆ ಬಂದಾಗ ದೇವರ ಕೋಪದ ಒಂದು ಛಾಯೆ ಇದಾಗಿದೆ ಅಂತ ನಾವು ತಿಳ್ಕೋಬಹುದು. ದೇವರ ಕೋಪದ ಛಾಯೆ ಒಂದು ಪ್ರಕೃತಿ ಯಾಗ ವಿಕೋಪಕ್ಕೆ ತಿರುಗುತ್ತದೋ ನಾವು ನೋಡುವಂಥದ್ದು. ಅದು ಕೂಡ ಆತನ ನಿಯಂತ್ರಣದಲ್ಲಿದೆ. ಈ ಸೂರ್ಯ ಆತನ ನಿಯಂತ್ರಣದಲ್ಲಿದ್ದಾನೆ, ಗಾಳಿ ಆತನ ನಿಯಂತ್ರಣದಲ್ಲಿದೆ, ನೀರು, ಬೆಂಕಿ ಇವೆಲ್ಲವೂ ಸಹ ಆತನ ನಿಯಂತ್ರಣದಲ್ಲಿದೆ ಅಂತ ನೋಡುವಂತಾಗಿದೆ. ಈಗ ಉದಾಹರಣೆಗೆ ಸೂರ್ಯ ಆತನ ನಿಯಂತ್ರಣ ಇದ್ದಾನೆ ಎಂಬುದಕ್ಕೆ ಅಪೊಸ್ತಲ ಕೃತ್ಯಗಳು 2 ಎರಡನೇ ಪೂರ್ವಕಾಲ ವೃತ್ತ ಅಂತ ಎರಡನೇ ಪೂರ್ವಕಾಲ 29:1 ನೋಡುವಾಗ ಹಿಜ್ಕೀಯನು ದೇವರಿಗೆ ವಿಧೇಯನಾಗಿ ದಾವೀದನಂತೆ ನಡೆದುಕೊಂಡನು ಅಂತ ಬರ್ತೀವಿ. ದಾವೀದ ಹೆಂಗ್ ನಡ್ಕೊಂಡು ಹಾಗೆ ಹಿಜ್ಕೀಯನು ವಿಧೇಯನಾಗಿ ನಡ್ಕೊಂಡು ಯೆರೂಸಲೇಮಿನಲ್ಲಿ ಎಲ್ಲಾ ವಿಗ್ರಹಗಳನ್ನು, ಅಶೇರ ಸ್ತಂಭಗಳನ್ನು ಹಾಕೊಂಡಿದ್ರು. ಮೊದಲು ಸೊಲೊಮೋನ ಕಾಲದಲ್ಲಿ ಅನೇಕ ಸ್ತ್ರೀಯರು, ಅನ್ಯ ಸ್ತ್ರೀಯರು, ಅಮ್ಮೋನಿಯರು, ಆಮೇಲೆ ಹಿತ್ತಿಯರು, ಹೀಗೆ ಅನೇಕ ಸ್ತ್ರೀಯರು, ಅನ್ಯ ಜನರ ಸ್ತ್ರೀಯರನ್ನ ಅವನು ಪ್ರೀತಿ ಉಪಪತ್ನಿಗಳನ್ನಾಗಿ ಮಾಡ್ಕೊಂಡಾಗ ಅವರು ಇಷ್ಟ ಬಂದಂತ ವಿಗ್ರಹಗಳನ್ನ ತಂದು ಯೆರೂಸಲೇಮಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಬಹಳ ಅಸಹ್ಯದಿಂದ ಅದನ್ನ ನೋಡಿದಾಗ ಯಾವಾಗ ಹಿಜ್ಕೀಯನು ರಾಜನಾಗ್ತಾನೋ ಆಗ ಅದೆಲ್ಲವನ್ನು ಇಲ್ದಂತ ಎಲ್ಲಾ ಅಶೇರ ಸ್ತಂಭ ಮಾಡಿರುವಂತಹ ವಿಚಿತ್ರವಾದ ವಿಗ್ರಹಗಳು ಇವೆಲ್ಲವನ್ನು ತಗೊಂಡೋಗಿ ಊರ ಒಳಗಿಂದ ಎಲ್ಲವನ್ನು ಸುಟ್ಟಾಕ್ಸ್ಬಿಟ್ಟ ಅಂತ ನೋಡ್ತೀವಿ. 2ನೇ ಅರಸು 8:14 ಬಹುಶ ಕಾಲದಲ್ಲಿ ಒಂದು ತಾಮ್ರದ ಸರ್ಪ, ನಿಮ್ಗೆ ಗೊತ್ತಿರ್ಬೇಕು, ಅದು ಒಂದು ಎತ್ತರವಾದ ಇದರಲ್ಲಿ ಇಟ್ಟು ಎಲ್ಲರೂ ಅದನ್ನ ನೋಡಿದ್ರೆ ಬದುಕೊಳ್ತೀರಿ ಅಂತ ಅರಣ್ಯದಲ್ಲಿ ನಡೆದಂತ ಘಟನೆ. ಆ ಒಂದು ತಾಮ್ರದ ಆ ಒಂದು ಸರ್ಪನ ಇನ್ನೂ ಪೂಜೆ ಮಾಡ್ತಾ ಇದ್ರು. ಯಾರೋ ಈ ಹಿಜ್ಕೀಯನ ಕಾಲದಲ್ಲೂ ಸಹ ಅದನ್ನ ಪೂಜೆ ಮಾಡ್ತಾ ಇದ್ರು ನೋಡ್ತೀವಿ. ಅದನ್ನ ನಿಷ್ಠೋನ್ ಅಂತ ಹೆಸರಿಟ್ಬಿಟ್ಟು ಅದನ್ನು ಕೂಡ ತೆಗೆಸಿ ಅದನ್ನ ಸಂಪೂರ್ಣ ಸುಟ್ಟಾಕ್ತಾನೆ ಅಂತ ನೋಡ್ತಾರೆ. 2ನೇ ಅರಸು
20 ಮತ್ತು ಅದರ ವಚನ ನೋಡುವಾಗ ಹಿಜ್ಕೀಯನಿಗೆ ಒಂದು ಮರಣಕರವಾದ ಒಂದು ಕಾಯಿಲೆ ಬರ್ತದೆ. ಬಂದಾಗ ಕಾಯಿಲೆ ವಿಷಯದಲ್ಲಿ ಅವನು ಏನ್ ಮಾಡ್ತಾನೆ, ಅದ್ರ ಅನುಭವಿಸ್ತಿರೋ ಸಂದರ್ಭದಲ್ಲಿ ಯೆಶಾಯ ಅಲ್ಲಿಗೆ ಬರ್ತಾನೆ, ಪ್ರವಾದಿಯಾದ ಯೆಶಾಯ ಕಾಲದಲ್ಲಿ. ಹೇಳ್ತಾನೆ, ನೋಡಪ್ಪ ನಂದು ವಾದವಣಿ ಸತ್ತೋಗ್ಬಿಡ್ತೀಯ, ಅದಕ್ಕೋಸ್ಕರ ನೀನು ನಿನ್ನ ಉತ್ತರಾಧಿಕಾರಿ ಯಾರು, ಏನೇನ್ ಮಾಡ್ಕೋಬೇಕು, ಮುಂದಕ್ಕೆ ರಾಜ್ಯಭಾರ ಯಾರು ನಡೆಸ್ಬೇಕು ಅನ್ನೋದನ್ನ ನೀನು ಒಂದು ತೀರ್ಮಾನ ಮಾಡ್ಕೋ, ಇನ್ನೊಂದು ವಾರ ಅಷ್ಟೇ ನೀನು ಉಳಿಯೋದು, ಸತ್ತೋಗ್ಬಿಡ್ತೀಯ ಅಂತ. ಆಗ ಹಿಜ್ಕೀಯನು ಏನ್ ಮಾಡ್ತಾನೆ, ಅವನ್ ಯಾವಾಗಲೂ ದೇವ್ರ ಭಯ ಭಕ್ತಿಯಿಂದ ಕೂಡಿದವನಾಗಿದ್ದರಿಂದ ತಕ್ಷಣ ಯೆಶಾಯ ಹೇಳೋದನ್ನ ನಾವು ಸಂಪೂರ್ಣವನ್ನ ಅಂತಾನೆ. ಜೊತೆಗೆ ಓಡೋಗಿ ಒಂದು ರೂಮಲ್ಲಿ ಅವನು ಒಂದು ಗೋಡೆಗೆ ತನ್ನ ಮುಖ ಮಾಡಿ ದೇವರಿಗೆ ಗೋಳಾಡ್ತಾನೆ, ಅಯ್ಯೋ ಕರ್ತನಾದ ದೇವರೇ, ನನ್ನ ಬಾಲ್ಯ ದಿನಗಳಲ್ಲಿ ಬಲ್ಲವನಾಗಿದ್ದಿ, ಅಪ್ಪ ತಂದೆ ಇನ್ನು ಸ್ವಲ್ಪ ಕಾಲ ನನಗೆ ಅವಕಾಶ ಮಾಡಿಕೊಡು, ನೀನು ಅವಕಾಶ ಮಾಡಿಕೊಡು ಸ್ವಾಮಿ ಅಂತ ಆತನ ಒಂದು ಬೇಡಿಕೆ. ಬಹಳ ಅದು ನಮಗೆ ಯಾವ ಸತ್ಯದಲ್ಲಿ ಬಹಳ ಸರಳವಾಗಿ ಕಾಣ್ಬೋದು. ನಿಜವಾಗ ಅವನು ಯಾವ ರೀತಿ ಬೇಡ್ಕೊಂಡಿದ್ದಾನೆ ಅನ್ನೋದಕ್ಕೆ, ಅವನು ದೇವರ ಕೃಪೆಗೆ ಪಾತ್ರನಾಗಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ಬೇಡ್ಕೊಂಡಿರ್ಬೇಕು ಅನ್ನೋದು ಅದು ನಾವು ಮಂದಟ್ ಮಾಡ್ಕೋಬೇಕು. ಆ ರೀತಿ ಒದ್ದಾಡಿ ಬೇಡ್ಕೊಂಡಿರ್ತಾನೆ. ಈ ಯೆಶಾಯ ಇನ್ನು ಅರಮನೆಯ ಪ್ರಕಾರವನ್ನ ಹಿಡಿದು ಹೋಗ್ತಾ ಇರ್ತಾನೆ. ತಕ್ಷಣ ದೇವರ ಪರಲೋಕದಿಂದ ಅವನಿಗೆ ಹೇಳ್ತಾನೆ, ಹಿಜ್ಕೀಯನು ಇನ್ನು ಸ್ವಲ್ಪ ಕಾಲ ಬದುಕ್ತಾನೆ, ಇನ್ನು 3 ದಿನದೊಳಗೆ ಅವನ ಗಾಯ ವಾಸಿಯಾಗುತ್ತೆ, ಅವನು ದೇವಾಲಯಕ್ಕೆ ಹೋಗ್ತಾನೆ, 15 ವರ್ಷಗಳ ಕಾಲ ಅವನಿಗೆ ಆಯುಷ್ಯ ಕೊಟ್ಟಿದ್ದೀನಿ, ಯಾಕೆಂದ್ರೆ ಅವನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೀನಿ. ದೇವರ ಕೃಪೆ ಹೇಗೆ ಆವರಿಸ್ಕೊಳ್ತಾ ಇದ್ರೆ ನಾವು ಎಷ್ಟರ ಮಟ್ಟಿಗೆ ದೇವ್ರನ್ನ ನಾವು ಭಕ್ತಿ ಉಳ್ಳವರಾಗಿ, ಎಷ್ಟರ ಮಟ್ಟಿಗೆ ದೇವರನ್ನ ನಾವು ಪ್ರಾರ್ಥಿಸಿ ನಾವು ಆತನ ಕೊಂಡಾಡುತ್ತೇವೋ ಅಷ್ಟರ ಮಟ್ಟಿಗೆ ದೇವರ ಕೃಪೆ ನಮ್ಮನ್ನು ಆವರಿಸ್ಕೊಳ್ತದೆ. ಇಲ್ಲಿ ಹಿಜ್ಕೀಯನು ಯಾರನ್ನ ಯಾವ ಸೆಕ್ಯೂರಿಟಿನೂ ಬಳಸಲಿಲ್ಲ, ಯಾವ ಮನುಷ್ಯರ ಬಳಿಗೂ ಹೋಗಲಿಲ್ಲ. ಯಾವಾಗ ಪ್ರವಾದಿ ಹೇಳಿದ ತಕ್ಷಣ ಅವನು ತಂದೆಯಾದ ದೇವರ ಬಳಿಗೆ ಓಡೋಗ್ತಾನೆ. ನೀನೇ, ಯಾಕೆಂದ್ರೆ ಇದಕ್ಕೆಲ್ಲ ಪರಿಹಾರ ದೇವರೊಬ್ಬನೇ ತಾನು ಚೆನ್ನಾಗಿ ಗೊತ್ತಿತ್ತು. ನಾವು ನಮ್ಮ ಜೀವಿತಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬರುವಂತಹ ಕಷ್ಟ ಗಣ್ಣಾತಗಳಲ್ಲಿ ತಕ್ಷಣ ನಾವು ಮನುಷ್ಯರನ್ನ ಆತ್ಕೊಳ್ಳೋದು ಅಥವಾ ನಮ್ಮ ಸ್ವಂತ ಪ್ರಯತ್ನ ಏನ್ ಮಾಡ್ಬೇಕು ಅಂತ ಚಿಂತಿಸುವಂತದ್ದು, ಅದು ನಂಗೆ ವಿಫಲ ತರುವಂತದ್ದಾಗಿದೆ. ನಾವು ಕೂಡ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಬರುವಂತ ಏನೇ ಕಷ್ಟ ಸಂಕಟಗಳಿದ್ರು ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ದೇವರನ್ನ ಪ್ರಾರ್ಥಿಸ್ಬೇಕು. ತಕ್ಷಣ ದೇವ್ರ ಬಳಿಗೂ, ಅಪ್ಪ ತಂದೆ, ನಾನು ಬಡವ, ನಾನು ಏನಿಗೂ ಕೆಲಸಕ್ಕೆ ಬಾರದವನು, ನಾನು ನೀನ್ ನನ್ನ ರಕ್ಷಿಸು, ನಾನು ಕರುಣಿಸು, ನಿನ್ ಕೃಪೆ ನನಗೆ ಆಧಾರವಾಗಿ ಬೇಕು ಅಂತ ನಾವು ಬೇಡಿಕೊಳ್ಳುವಾಗ ಖಂಡಿತವಾಗುವ ದೇವರು ನೀವು ಬೇಡಿಕೊಳ್ಳರಿ ನಿಮ್ಗೆ ದೊರೆಯುವುದೆಂಬ ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಆಗ ಇಲ್ಲಿ ಈ ಒಂದು ಹಿಜ್ಕೀಯನು ಮತ್ತೆ ಯೆಶಾಯ ಬಂದು, ನಿನಗೆ ದೇವರು ಆಶೀರ್ವದಿಸಿದ್ದಾನೆ, ಇನ್ನು 15 ವರ್ಷ ಕಾಲ ನಿನಗೆ ಆಯುಸ್ಸು ಮುಂದೂಡಿದ್ದಾನೆ, ನೀನು 3 ದಿನದಲ್ಲಿ ದೇವರಕ್ಕೆ ಹೋಗ್ತೀಯ, ಸ್ವಸ್ಥನಾಗ್ತೀಯ ಅಂತ ಹೇಳುವಾಗ ಅವ್ನು ನಂಬೋದಿಲ್ಲ. ಹಾಗಿದ್ರೆ ಒಂದು ಗುರುತು ನನಗೆ ಬೇಕಲ್ಲ ಅಂತ ಕೇಳುವಾಗ, ಆಗ ಏನ್ ಗುರುತು ಅಂತ ಕೇಳ್ಬೇಕಾದ್ರೆ ಪ್ರಕಾರದಲ್ಲಿ ಇಬ್ರು ನಿಂತಿರ್ತಾರೆ, ಮುಂದೆ ಮೆಟ್ಲುಗಳಿರ್ತವೆ, ಅಲ್ಲಿರುವಂತ ಸೂರ್ಯನ ನೆರಳು ಬೀಳ್ತಾ ಇರ್ತದೆ. ಹಾಗೆ ಹೇಳ್ತಾನೆ, ಈ ಸೂರ್ಯದ ನೆರಳು 10 ಮೆಟ್ಲು ಹಿಂದಕ್ಕೆ ಹೋದ್ರೆ ಆಗ ತಾನೇ ನಾನು ನಂಬ್ತೀನಿ ಅಂತ ಹೇಳಿದಾಗ, ಅದೇ ರೀತಿಯಾಗಿ 10 ಮೆಟ್ಲುಗಳು ಸೂರ್ಯನ ನೆರಳು ಹಿಂದಕ್ಕೆ ಹೋಗೋದಂದ್ರೆ ಸೂರ್ಯನೇ ಅಲ್ಲಿ ಮುಂದೆ ಹೋದನ್ನ ನೋಡುವಂತನಾಗಿದ್ದೇವೆ. ಹೀಗೆ ಸೂರ್ಯನನ್ನು ನಿಯಂತ್ರಿಸುವಂಥದ್ದು, ಆಗ ತನ್ನ ಪ್ರಕೃತಿಯಲ್ಲಿ ಪ್ರತಿಯೊಂದು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ದೇವರ ಒಂದು ಶಕ್ತಿ. ಈ ಶಕ್ತಿಯು ನಮ್ಗೆ ಆಧಾರವಾಗಿರ್ಬೇಕಾದ್ರೆ ಅದನ್ನ ಕೃಪೆಯಲ್ಲಿ ನಾವು ಅಧೀನರಾಗಿರಬೇಕು ಎಂಬುದನ್ನ ಕಲಿತ. ಆಗ ಆ ಒಂದು ನಿಯಂತ್ರಣ ಹಿಜ್ಕೀಯನಿಗೆ ದೇವರ ಮೇಲೆ ತೋರಿದಂತ ಅಪಾರವಾದ ಕೃಪೆ ಸೂರ್ಯನನ್ನೇ ಹಿಂದೆ ಸರಿಸುವಂತೆ ಮಾಡಿದ್ದು. ಹೀಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಹ ದೇವರ ನಿಯಂತ್ರಣದಲ್ಲಿದೆ ಎಂಬುದನ್ನ ನಾವು ಇಲ್ಲಿ ಕಲಿಯುತ್ತರ. ಅದ್ರಲ್ಲಿ ಸೂರ್ಯನಾಗಲಿ, ಗಾಳಿ, ನೀರು ಇವೆಲ್ಲವೂ ಸಹ ನಾವು ನೋಡುವಾಗ ದೇವರ ನಿಯಂತ್ರಣದಲ್ಲಿದೆ. ಇಂಥ ಒಂದು ಶಕ್ತಿ ಈ ಭೂಲೋಕದಲ್ಲಿರುವಂತಹ ಪ್ರಕೃತಿಯ ಶಕ್ತಿಯನ್ನು ತಡೆಯಲು ದೇವರೊಬ್ಬನಿಗೆ ಸಾಧ್ಯ. ಅದರಿಂದ ಸಿಕ್ಕುವಂತ ಲಾಭವನ್ನು ಪಡೆದುಕೊಳ್ಳುವುದು ನಮ್ಮ ಹಾಗೆ ಅದನ್ನ ಕೃಪೆಯಲ್ಲಿ ಸಿಕ್ಕುವಂಥದ್ದು ಸಾಧ್ಯ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮಾರ್ಕನ ಸುವಾರ್ತೆ 4:35-41 ವಚನಗಳನ್ನು ನೋಡುವಾಗ ಈ ಒಂದು ಗಲಿಲಾಯದಲ್ಲಿರುವಂತಹ ಸಮುದ್ರ, ಚಿಕ್ಕ ಸಮುದ್ರ, ಆವಾಗ ಅಲ್ಲಿ ಈ ಇದಕ್ಕಿದಂಗೆ ಅಲೆ ಎದ್ದು ಬಿಡೋದು, ಇಂಥ ಒಂದು ಘಟನೆಗಳು ನಡೀತಾನೆ ಇರ್ತದೆ. ಯೇಸ್ವಾಮಿಯವರು ತನ್ನ ಶಿಷ್ಯರ ಜೊತೆ ದೋಣಿಯನ್ನ ಹತ್ತಿ ಆಚೆ ದಡಕ್ಕೆ ಹೋಗೋಣ ಅಂತ ಆತನು ಶಿಷ್ಯರ ದೋಣಿಯನ್ನ ಹತ್ತಾನೆ. ಶಿಷ್ಯರೆಲ್ಲ ಆತನ ಸಂಗಡ ಹೊಂಟ್ರು. ಸಮುದ್ರದ ಮಧ್ಯದಲ್ಲಿ ಒದ್ದಿದಂಗೆ ಗಾಳಿ ಬೀಸ್ತು, ಜೊತೆಗೆ ನೀರೆಲ್ಲ ಅಲ್ಲೋಲ ಕಲವಾಯಿತು. ಆಗ ದೋಣಿ ಮುಚ್ಚಿ ಬಿದ್ದು ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿತ್ತು ಅಂತ ನೋಡ್ತೇವೆ. ಈಗ ಅವರೆಲ್ಲರೂ ಸಹ ದೋಣಿ ಅಲ್ಲೋಲ ಕಲವ ಸಂದರ್ಭದಲ್ಲಿ ಏನ್ ಮಾಡ್ತಾನೆ, ಶಿಷ್ಯರೆಲ್ಲ ಗುರುವೇ ನೀವ್ ಹೇಗೆ, ಯೇಸ್ವಾಮಿ ಸ್ವಲ್ಪ ಹೊತ್ತು ನಿದ್ರಿಸ್ತಿರ್ತಾರೆ ದೋಣಿ ಒಳಗೆ. ಆಗ ಯೇಸುವೆ ಗುರುವೇ, ನಾವೆಲ್ಲ ಸಾಯುವಂಗಿದೀವಿ, ನೀನು ನಿದ್ರೆ ಮಾಡ್ತಾ ಇದೀಯಲ್ಲ ಅಂತ ಅವರು ಬಹಳ ಚೀರಾಡ್ತಾರೆ.
ಆ ಸಂದರ್ಭದಲ್ಲಿ ಸ್ವಾಮಿಯರು ಎದ್ದು ಹಾಗೇನ್ ಮಾಡ್ತಾರೆ, ಯಾಕೆ ನಿಮಗೆ ನಂಬಿಕೆ ಇಲ್ವಾ? ಯಾಕೆ ನೀವು ಈ ತರ, ನಾನೇ ಇಲ್ಲಿರುವಾಗ ನೀವು ಯಾಕೆ ನಂಬಿಕೆ ನೀವು ಇಲ್ವಾ? ಗಾಳಿ, ನೀರು, ಸೂರ್ಯ, ಚಂದ್ರ ಎಲ್ಲರ ಮೇಲೆ ಅಧಿಕಾರವಿರುವ ನಾನೇ ಇಲ್ಲಿರುವಾಗ ನೀವು ಯಾಕೆ ಹೆದರ್ತೀರಿ ಅನ್ನುವ ನಿಟ್ಟಿನಲ್ಲಿ ಅವರು ಮಾತಾಡುತ್ತಾರೆ. ಅದೇ ರೀತಿ ಆಗ ಅವರಿಗೆ ಶಿಷ್ಯರು ತಾನೇ ಎಷ್ಟು ಮಟ್ಟಿಗೆ ಗೊತ್ತಾಗಬೇಕು. ಆದ್ರೂ ಸಹ ಭಯದಿಂದ ದೇವರಿಂದ ಬೇಡ್ಕೊಳ್ಳುವಾಗ ಆಗ ಅಲ್ಲಿ ಅಲೋಲಕವಾಗಿದ್ದಂತಹ ಆ ಒಂದು 38-39 ನೋಡುವಾಗ ಆತನ ಹೆಸರು ನಿದ್ರಿಸಿ ನಿದ್ರೆಯಿಂದ ಎಚ್ಚೆತ್ತು ಆ ಗಾಳಿಗೂ ಮತ್ತು ಆ ಸಮುದ್ರಕ್ಕೂ ಆತನ ಅಪ್ಪಣೆ ಕೊಡ್ತಾನೆ, ಸುಮ್ಮನಾಗುವಂತ. ಗದರಿಸಿದಾಗ ಅದೇನಾಗುತ್ತೆ, ಸಂಪೂರ್ಣ ಹೋಗ್ತಾನೆ. ಹಾಗಾಗಿ ಶಿಷ್ಯರೆಲ್ಲರೂ ಸಹ ವಿಸ್ಮಯಗೊಳ್ತಾರೆ. ಏನಪ್ಪಾ ಏನ್ ಮನುಷ್ಯನಿರ್ಬೋದು, ಇದರ ಗಾಳಿಗೂ ಮತ್ತು ಸಮುದ್ರಕ್ಕೂ ಅಪ್ಪಣೆ ಕೊಡಲು ಇವೆಲ್ಲ ಶಾಂತವಾಯ್ತಲ್ಲ ಅನ್ನುವ ಒಂದು ಮನೋಭಾವನೆ ಅವರಲ್ಲಿ ಬರ್ತದೆ. ಜಲಪ್ರಯಾಣದಲ್ಲಿ ಹೇಗೆ ದೇವರು ಇಂಥ ಒಂದು ಸ್ಥಿತಿಯಲ್ಲಿ ಆ ಕಾಲ ಆದಿಕಾಂಡ 6:17 ನೋಡುವಾಗ ಜಲಪ್ರಳಯದಲ್ಲಿ ನೋವನು ದೇವರ ಕೃಪೆಗೆ ಪಾತ್ರನಾದ, ದೇವರ ಕೃಪೆಗೆ ನಾವು ಪಾತ್ರರಾದಾಗ ಎಂತ ಭಯಂಕರವಾದ ಸ್ಥಿತಿಯಲ್ಲೂ ದೇವರು ನಮ್ಮ ಕಾಪಾಡ್ತಾನೆ. ಈಗ ಇಡೀ ಭೂಮಿಯೇ ಪ್ರಳಯದಲ್ಲಿ ಮುಳುಗುವ ಸಂದರ್ಭದಲ್ಲಿ ಯಾವ ಜನರು ಇಲ್ಲದೆ ಸಂದರ್ಭದಲ್ಲಿ ದೇವರ ಕೃಪೆ ಯಾರಿಗೆ ನೋವನೊಬ್ಬನಿಗೆ ಆತನ ಕೃಪೆ ಪ್ರಾಪ್ತವಾಯಿತು, ಆತನ ಕುಟುಂಬ ರಕ್ಷಣೆ ಹೊಂದಿತು. ದೇವರ ತಿರಸ್ಕರಿಗೆ ನಾವು ಗುರಿಯಾಗದೆ ಯಾವಾಗ ದೇವರನ್ನ ತಿರಸ್ಕರ್ತೀವೋ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ. ಆದ್ರೆ ಯಾವಾಗ ನಾವು ದೇವರನ್ನ ಪ್ರೀತಿಸ್ತೇವೋ ದೇವರ ಪ್ರೀತಿನ ಮೇಲೆ ಆವರಿಸಿಕೊಂಡು ಖಂಡಿತವಾಗಿಯೂ ನಾವು ಆತನ ಒಂದು ಉಚಿತವಾಗಿ ಸಿಕ್ಕುವಂತ ಕೃಪೆಗೆ ಪಾತ್ರರಾಗಿ ಎಲ್ಲದಲ್ಲೂ ಸಹ ಸಫಲರಾಗುತ್ತೇವೆ ಎಂಬುದನ್ನು. ಕೆಲವೇಳೆ ನಾವು ನಮ್ಮ ಸ್ವಂತ ಬಲವನ್ನು ಆಮೇಲೆ ಸ್ವಂತ ಅಧಿಕಾರದ ಮೇಲೆ ನಾವು ಮೊರೆ ಹೋಗುತ್ತೇವೆ. ಆದರೆ ದೇವರ ಕೃಪೆ ದೊರಕದಿದ್ದಾಗ ಪ್ರತಿಯೊಂದು ಕೆಲಸವು ವಿಫಲವಾಗುತ್ತೆ. ಅಂದ್ರೆ ನಾವು ನನ್ನ ಸ್ವಂತ ಬಲದಿಂದಾಗಲಿ ಅಥವಾ ನಮ್ಮ ಅಧಿಕಾರ ಇದೆ ಅನ್ನುವ ರೀತಿಯಲ್ಲಿ ನಾವು ನಡೆಯುವುದಾದರೆ, ಈ ಲೋಕದ ಯಾವುದೇ ವ್ಯವಸ್ಥೆಯಲ್ಲಿ ನಾವು ಅದನ್ನ ನಂಬುವುದಾದರೆ, ದೇವರನ್ನ ಅಗಲಿಸುವುದಾದರೆ ದೇವರ ಕೃಪೆ ನಮ್ಮಲ್ಲಿ ಯಾವಾಗ ಇರದೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವು ಅದು ನಿಜಕ್ಕೂ ನಮಗೆ ವಿಫಲವನ್ನು ತರುವಂತದ್ದಾಗಿದೆ. ಕೀರ್ತನೆ 146:3 ನೋಡುವಾಗ ಏನ್ ಮಾಡ್ತಾನೆ ಅಂದ್ರೆ, ಪ್ರಭುಗಳ ಮೇಲೆ ನೀವು ಭರವಸೆ ಇಡಬೇಡ್ರಿ, ಪ್ರಭುಗಳನ್ನ ಭರವಸೆ ಇಡಬೇಡ್ರಿ, ಮಾನವನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡಶಕ್ತ. ಯಾಕೆಂದ್ರೆ ಪ್ರಭು ಅವನು ಕೂಡ ಮಾನವನೇ. ಅದೇ ರೀತಿ ಮನುಷ್ಯನು ಸಾಧನ ಮನುಷ್ಯನು ಅವನು ಒಂದೇ. ಇಲ್ಲಿಬ್ರು ಒಂದೇ ರೀತಿಯಾಗಿರುವಾಗ ಏನು ಸಹ ಸಹಾಯ ಮಾಡಕ್ ಆಗೋದಿಲ್ಲ. ಅವರ ದೇವರ ನಿಯಂತ್ರಣದಲ್ಲಿ ಅವ್ರ ಜೀವಿತ ಇರ್ತದೆ. ಇದಕ್ಕೋಸ್ಕರ ಅವ್ರನ್ನ ನೀವು ನಂಬೇಡ್ರಿ. ಅವ್ರು ಸಹಾಯ ಮಾಡಕ್ ಸಿಗ್ತಾರಲ್ಲ, ಅವ್ರಿಗೆ ಮಣ್ಣಿಗೆ ಹೋಗಲು ಮಣ್ಣು ಸೇರ್ಕೋತಾರೆ ಅಷ್ಟೇ, ನಿಮ್ಮನ್ನು ಸಹಾಯ ಮಾಡಕ್ ಸಿಗ್ತಾರಲ್ಲ. ಜೀವ ಸ್ವರೂಪನಾದ ದೇವರನ್ನು ಆಶ್ರಯಿಸಿಕೊಂಡಾಗ ಮಾತ್ರ ನಿಮ್ಗೆ ಸಹಾಯ ಇದೆ, ಆತನ ಕೃಪೆಯಿಂದ ಜೀವಿಸುವಂತದ್ದಾಗಿದೆ ನೋಡ್ತಾನೆ. ಅನೇಕರು ನಮ್ಗೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಹಾಯ ಇದ್ದಾರೆ. ಅನೇಕರು ನಮ್ಮ ಅಂತವನ್ ಸಹಾಯ ಇದ್ದಾನೆ, ಶಾಸಕ ಸಹಾಯ ಇದ್ದಾನೆ, ಒಬ್ಬ ಐಶ್ವರ್ಯದ ನಮ್ಗೆ ಇವರೆಲ್ಲರೂ ಸಹಾಯ ಇದ್ದಾರೆ ಅಂತ ಅನೇಕರು ಒಂದು ಲೌಕಿಕವಾದ ರೀತಿಯಲ್ಲಿ ಮಾತಾಡುವಂತ ನೋಡ್ತೇವೆ. ಯಾವನ ಹೆಂಗೆ ಇದ್ರು ಮನುಷ್ಯ ಅನ್ಕೊಂಡು ಯಾವ ಅಧಿಕಾರದಲ್ಲಿದ್ರು ನಮಗೆ ಸಹಾಯ ಮಾಡೋ ಶಕ್ತರೇ ಅಲ್ಲ. ದೇವರ ಕೃಪೆಗೆ ನಾವು ಪಾತ್ರರಾದಾಗ ಮಾತ್ರ ಎಲ್ಲಾ ಕಾರ್ಯಗಳು ನಮ್ಗೆ ಸಫಲವಾಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಸಹ ಮನುಷ್ಯರನ್ನ ನಾವು ಪ್ರೀತಿ ಮಾಡ್ಬೇಕು, ಮನುಷ್ಯರಿಂದ ಸಹಾಯನ ಕೋರಬಾರ್ದು. ನಮ್ಮ ಸಹಾಯ ದೇವರಿಂದಲೇ ನಾವು ಕೋರ್ಬೇಕು. ದೇವರಿಂದ ನಮ್ಗೆ ಸಹಾಯ ಕೋರಿದಾಗ ಆಗ ದೇವರು ನಮಗೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಸಹಾಯನ ದಯಪಾಲಿಸ್ತಾನೆ. ನಮಗೆ ಆರೋಗ್ಯ ವಿಷಯದಲ್ಲಿ, ನಮ್ಮ ಅನಾರೋಗ್ಯದ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ, ಯಾವುದೇ ಒಂದು ಮನೆ ವಿಷಯದಲ್ಲಿ, ಯಾವುದೇ ವಿಷಯಗಳಲ್ಲಾಗಿರ್ಲಿ, ನಮಗೆ ಕಷ್ಟ ಸಂಕಟಗಳು ಬಂದಾಗ ನಾವು ದೇವರನ್ನ ಮೊರೆ ಹೋಗ್ಬೇಕು. ಮನುಷ್ಯನ ಮೊರೆ ಹೋದ್ರೆ ಅದು ಖಂಡಿತವಾಗಿಯೂ ನಮಗೆ ಪರಿಪೂರ್ಣವಾದ ಸಹಾಯ ನಮಗೆ ಸಿಗೋದಿಲ್ಲ ಅದನ್ನ ನಾವು ನೆನೆಸ್ಕೋಬೇಕು. ಜ್ಞಾನೋಕ್ತಿ 19:20 ಮನುಷ್ಯನಲ್ಲಿ ಅನೇಕ ಸಂಕಲ್ಪಗಳು ಇರ್ತವೆ, ಆದ್ರೆ ಕರ್ತನ ಒಂದು ಸಂಕಲ್ಪವೇ ಈಡೋರ್ಗು. ನಾವ್ ಎಷ್ಟೋ ಸಂಕಲ್ಪಗಳನ್ನ ಮಾಡಿ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ನಾನು ಆ ತರ ಇರ್ತೀನಿ, ಈ ತರ ಇರ್ತೀನಿ, ಏನೇನೋ ನಾವು ಪ್ಲಾನ್ಗಳು ಹಾಕೊಳ್ತೀವಿ ಜೀವನದಲ್ಲಿ. ಅವೆಲ್ಲ ನಮ್ಮ ಪ್ಲಾನ್ಗಳು ಬರೀ ಸುಮ್ನೆ ತಿರುಕನ್ ಕನ್ಸ್ಕೊಂಡಂಗೆ ಅಷ್ಟೇ. ಅದೇ ಇದರ ಬದಲು ನಾವೇನ್ ಮಾಡ್ತೀವಿ, ಬಂದಂತ ಕಷ್ಟ ಸಂಕಟಗಳು ಏನಿರ್ಲಿ, ಎಂತ ಪರಿಸ್ಥಿತಿ ಇಲ್ಲ, ನಾವೇನ್ ಮಾಡ್ಬೇಕು, ದೇವರೇ ಮೊಣಕಾಲು ಮೊರೆ ಇಡಬೇಕು. ಮೊರೆ ಇಟ್ಟು ಏಕಾಂತ ಕೋಣೆಯಲ್ಲಿ ಮತ್ತಾಯ ಸುವಾರ್ತೆ 6:6 ನೋಡುವಾಗ ಏಕಾಂತವಾದ ಕೋಣೆಗೆ ಒಳಗೆ ಹೋಗಿ ನಿನ್ನ ಕಷ್ಟ ಸಂಕಟ ಏನಿದೆ ಅದೆಲ್ಲ ಕೇಳ್ಕಪ್ಪ, ಪರಿಹಾರ ಆಗುತ್ತೆ ಅಂತ ಅದು ವಚನ ತಿಳಿಸಲ್ಪಟ್ಟಿದೆ. ಹೀಗಿರುವಾಗ ನಾವು ಏನ್ ಮಾಡ್ಬೇಕು, ದೇವರ ಮೊರೆ ಇರ್ಬೇಕು. ನಾವೇನು ಲೋಕಕ್ಕೆ ನಾವೇನ್ ಬರ್ತೀವಿ ಅಂತ ಬಂದಿದೀವ? ಸೃಷ್ಟಿ ಮಾಡಿದ್ರೆ ನಮ್ ನಿಲ್ಸಿದಾನೆ, ಅವನ್ನೇ ಕೇಳ್ಬೇಕು. ದೇವರೇ ನಿನ್ನ ಸೃಷ್ಟಿ ಮಾಡಿ ನಾನು ಇರಿಸಿದ್ಯಾರ ಇದೀನಿ, ನೀ ಎಷ್ಟು ಕಾಲ ಇರಿಸಿದ್ಯೋ ಅಷ್ಟು ಕಾಲ ನಿನ್ನ ಸಹಾಯ ನನಗೆ ಬೇಕಲೇಬೇಕು. ನೀ ನನ್ನ ಕರ್ತನಲ್ವಾ, ನನ್ನ ಸೃಷ್ಟಿಕರ್ತನಲ್ವಾ, ನನ್ನ ತಂದೆ ಅಲ್ವಾ, ನೀನ ನಡೆಸು ಒಂದು ಪ್ರಾರ್ಥನೆ ಇದೆಯಲ್ಲ, ಅಂತ ಪ್ರಾರ್ಥನೆ ಮಾಡುವಾಗ ದೇವ್ರ ತಕ್ಷಣ ನಮ್ಮ ಸ್ಪಂದಿಸಿ ತನ್ನ ಕೃಪೆಯಿಂದ ನಮ್ಮ ಮೇಲೆ ಆವರಿಸಿಕೊಳ್ಳುವಂತೆ ಮಾಡಿ ನಮ್ಮನ್ನ
ನಡೆಯುವಂತ ನೀಟಾದ ಮಾರ್ಗದಲ್ಲಿ ನಡೆಯುವಂತ ಒಂದು ಅವಕಾಶ ಮಾಡಿಕೊಡ್ತಾನೆ. ವಶಯ 6:1-3 ನಾವು ನೋಡುವಾಗ ದೇವರು ಎಲ್ಲವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ. ಕರ್ತನ ಕಡೆಗೆ ತಿರುಗಿಕೊಳ್ಳೋಣ, ಬನ್ನಿರಿ, ನಮ್ಮ ಸೀಳು ಬಿಡುವವನು ಆತನೇ ಸ್ವಸ್ಥ ಮಾಡುವವನು, ಒಡೆಯುವವನು ಆತನೇ, ನಮ್ಮ ಗಾಯಗಳನ್ನು ಮಾಸಿ ಮಾಡುವವನು, ಕಟ್ಟುವವನು ಆತನಾಗಿದೆ. ಅಂದ್ರೆ ದೇವರು ಆರೋಗ್ಯದಾಯಕನು. ನಮಗೆ ಬರುವಂತ ಎಲ್ಲಾ ರೀತಿಯಾದ ಕಷ್ಟ ಸಂಕಟಗಳಿಂದ ಆತನ ನಾವೆಲ್ಲ ಕಾಲು ಗಾಯ ಆಗ್ಬೇಕಾದ್ರು, ನಮ್ಮ ದೇಹಕ್ಕೆ ಅಕಸ್ಮಾತ್ ಏಟು ಬೀಳ್ಬೇಕಾದ್ರು ದೇವರ ಕೃಪೆ ಇಲ್ಲದಿದ್ದರೆ ಇಂಥ ಒಂದು ಸ್ಥಿತಿ ನಮಗೆ ಬರುವಂತದ್ದಾಗಿದೆ. ಅದಕ್ಕೋಸ್ಕರ ನಾವೆಲ್ಲೇ ಹೋಗ್ಬೇಕಾದ್ರು, ಎಲ್ಲೇ ಬರ್ಬೇಕಾದ್ರೂ ದೇವರನ್ನ ಪ್ರಾರ್ಥಿಸ್ಬೇಕು. ನೀವು ಮನೆ ಬಿಟ್ಟು ಹೋಗ್ಬಂದ್ರೆ, ದೇವರೇ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನಿನ್ನ ಕೃಪೆ ನನಗೆ ಬೇಕು ಸ್ವಾಮಿ ಅಂತ ಹೇಳುವಾಗ ಖಂಡಿತವಾಗಿಯೂ ತಕ್ಷಣವೇ ಅಲ್ಲಿ ನಿಮ್ಮ ದೇವರ ಕೃಪೆ ನಮ್ಮನ್ನ ಆವರಿಸ್ಕೊಳ್ತದೆ. ಆಗ ನಾವೆಲ್ಲಾ ಕಡೆ ನಾವು ಎಲ್ಲದರಲ್ಲೂ ಸಫಲತೆಯನ್ನ ಕಾಣಬಹುದು ಅಂತ ಇಲ್ಲಿ ವಶಯ 6:1-3 ನೋಡುವಂತರಾಗಿದ್ದೇವೆ. ಕೀರ್ತನೆ 91:10 ನೋಡುವಾಗ ಯಾವ ಕೇಡು ನಿನಗೆ ಸಂಭವಿಸೋದು. ನೋಡಿ, ನಾವು ದೇವ್ರನ್ನ ಆತ್ಕೊಂಡಾಗ ದೇವ್ರು ಎಂತೆಂತ ಅಭಯ ವಚನಗಳನ್ನ ಕೊಟ್ಟಿದ್ದಾನೆ ಅಂದ್ರೆ, ಅಂತ ಅಭಯ ವಚನ ಯಾಕೆ ಕೊಟ್ಟಿದ್ದಾರೆ? ತನ್ನ ಭಕ್ತರು ತನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ಏನಿದೆಯೋ ಅದನ್ನ ಬಲಗೊಳಿಸುವುದಕ್ಕಾಗಿ. ನಾವು ದೇವರಲ್ಲಿ ಹೆಚ್ಚಿನ ರೀತಿಯ ನಂಬಿಕೆಯಲ್ಲಿ ಇದ್ದು ಆತನ ಕೃಪೆಗೆ ಪಾತ್ರರಾಗಬೇಕಾದ್ರೆ ಆತನ ವಾಕ್ಯಗಳ ಅನುಗುಣವಾಗಿ ನಾವು ನಡಿಬೇಕು. ಆಗ ಅವನ ಕೊಟ್ಟುವಂತ ಅಭಯ ವಚನಗಳಿಗೆ ನಾವು ಪಾತ್ರರಾಗ್ತೀವಿ. ಉದಾಹರಣೆಗೆ, ಯಾವ ಕೇಡು ನಿನಗೆ ಸಂಭವಿಸೋದು. ಎಲ್ಲೇ ಹೋಗ್ತಾ ಇರಲಿ, ಯಾವ ಕೇಡು ಯಾಕೆ ಸಂಭವಿಸಲ್ಲ ಅಂದ್ರೆ ದೇವರ ಕೃಪೆ ನಾವು ಆವರಿಸ್ಕೊಂಡಿದ್ವಿ. ಅದಕ್ಕೋಸ್ಕರ ಯಾವ ಕೇಡು ಸಂಭವಿಸೋದು. ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಉಪದ್ರವ ಅನ್ನೋದು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು ಅಂತ ಹೇಳ್ಬೇಕಾದ್ರೆ ಇಂಥ ಅಭಯ ವಚನಗಳು ದೇವರು ಕೊಟ್ಟಿರುವಾಗ ನಾವು ಆತನ ಕೃಪೆಗೆ ಪಾತ್ರರಾಗೋದು ಹೇಗೆ ಎಂಬುದನ್ನು ಕಲ್ತು, ದೇವರ ಕೃಪೆ ಭದ್ರತೆ ಇಲ್ಲದಿದ್ದಲ್ಲಿ ಎಲ್ಲವೂ ಸಹ ಆತನ ನಿಯಂತ್ರಣದಲ್ಲಿದೆ. ಅದಕ್ಕೋಸ್ಕರ ಕೃಪೆ ಅನ್ನುವುದು ದೇವರಿಂದ ಕೊಡುವಂತಹ ಒಂದು ಉಚಿತವಾದ ವರ. ಅದಕ್ಕೋಸ್ಕರ ನಾವು ಆತನಲ್ಲಿ ಆತುಕೊಳ್ಳುವುದು ಬಹಳ ಪ್ರಾಮುಖ್ಯ. ಅದೇ ರೀತಿ ನಾವು ಬೆಂಕಿ ನೋಡುವಾಗ ನಾವು ಮನೆಯಲ್ಲಿ ಕೆಲಸ ಮಾಡಿದ ಕೈಗಳಲ್ಲಿ ಬೆಂಕಿಯಿಂದ ಸುಟ್ಟುಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ತದೆ. ಇದಕ್ಕೆ ಬೆಂಕಿ ಅನೇಕರಿಗೆ ಇದರಿಂದ ಆವರಿಸಿಕೊಳ್ಳುವಂಥದ್ದು ಹೀಗೆ ಯಾವ ಕ್ಷಣದ ಆಕಸ್ಮಿಕಗಳು ಬರುವಂತರಾಗಿರ್ಬೋದು. ಆದ್ರೆ ನಮಗೆ ಇಲ್ಲಿ ಬೆಂಕಿ ಅನ್ನೋದು ದೇವರಿಗೆ ಏನಾಗಿದೆ ಅಂತ ನೋಡುವಾಗ ಕೀರ್ತನೆ 104:4 ಗಾಳಿಯನ್ನು ತನ್ನ ದೂತರಂತೆಯೂ ಅಗ್ನಿಯನ್ನು ಸೇವಕರಂತೆ. ನೋಡಿ, ಅಗ್ನಿನ ಬೆಂಕಿಯನ್ನ ಸೇವಕರಂಗೆ, ದೇವರಿಗೆ ಸೇವಕರಿದ್ದಂಗೆ, ಸೇವಕನು ಗಾಳಿ ದೂತರಂತೆಯೂ ಅಗ್ನಿಯನ್ನು ಸೇವಕರಂತೆಯೂ ಹೀಗೆ ಆತನು ಮಾಡ್ಕೊಳ್ತಾನೆ ಅಂತ ನೋಡ್ತೀವಿ. ಹೀಗಿರುವಾಗ ಗಾಳಿಯನ್ನು ದೂತರ, ಅಗ್ನಿಯನ್ನು ಸೇವಕರನ್ನಾಗಿ, ಮೋಡವನ್ನು ವಾಹನವನ್ನಾಗಿ ಮಾಡ್ಕೊಳ್ತಾನೆ ಅಂತ. ಅನೇಕರು ದೇವ್ರ ಹಂಗ್ ಬರ್ತಾನೆ ಹಿಂಗ್ ಬರ್ತಾನೆ, ಅನೇಕರು ತಪ್ಪಾದ ಅಭಿಪ್ರಾಯಗಳಿಂದ ದೇವ್ರ ಹುಲಿ ಮೇಲೆ ಬರುವಂತದ್ದು. ನಾನು ಇದು ನೆಟ್ಟಲ್ಲಿ ನೋಡ್ಬೇಕಾದ್ರೆ ಯಾರೋ ಒಬ್ಬ ಹುಲಿ ಮೇಲೆ ಸ್ವಾಮಿ ಬರೋ ರೀತಿ ಇದೆಲ್ಲ ಅನೇಕರು ತಪ್ಪು ಅಭಿಪ್ರಾಯಗಳನ್ನ ಕೊಟ್ಟು ಹಾಕೊಳ್ತಾರೆ. ಅವೆಲ್ಲ ದೇವರ ಸೃಷ್ಟಿ ಕೇವಲ ಪ್ರಾಣಿಗಳಷ್ಟೇ. ಪ್ರಾಣಿ ಮೇಲೆ ಬರುವಂತ ಅಷ್ಟು ಬಹಳ ಹೀನ ಸ್ಥಿತಿಯಲ್ಲಿ ನಮ್ಮ ದೇವರಿಲ್ಲ. ಸೃಷ್ಟಿಕರ್ತನಾದ ದೇವರು ಮೇಘಾರೂಢನಾಗಿ ಅದನ್ನು ಆಕಾಶ ಮಂಡಲದಲ್ಲಿ ಬರುವಾಗ ಸೂರ್ಯ ಚಂದ್ರಗಳೇ ನಡುಗೋಗ್ತವೆ. ಹೀಗಿರುವಾಗ ಅಂತ ಮಹೋನ್ನತನಾದ ಕೇವಲ ಪ್ರಾಣಿ ಮೇಲೆ ಬರುವಂತದನ್ನ ನಾವು ಚಿಂತಿಸಬಾರದು. ತುಂಬಾ ತಪ್ಪಾದ ಅಭಿಪ್ರಾಯ. ಇಲ್ಲಿ ಗಾಳಿ ದೂತರ ಅಗ್ನಿಯನ್ನು ಸೇವಕನನ್ನು ಮೋಡವನ್ನು ವಾಹನವನ್ನಾಗಿ ಮಾಡಿಕೊಳ್ತಾನೆ ನೋಡಿ. ಅಂದ್ರೆ ನಮಗೆ ಅಕಸ್ಮಾತ್ ಬೆಂಕಿ ನಮ್ಮ ಆಕಸ್ಮಿಕ ಬರಬೇಕಾದ್ರೆ ಆ ಬೆಂಕಿ ಒಂದ್ ವೇಳೆ ಬೆಂಕಿ ಸಂಭವಿಸುವಂತಹ ಪರಿಸ್ಥಿತಿ ಬಂದಾಗ ನಾವು ಅಲ್ಲಿ ಇರ್ತೀವಿ, ಇಟ್ಕೋಣ. ಆಗ ದೇವರ ಕೃಪೆ ನಮ್ಮ ಅವಸರದಿಂದ ಆ ಬೆಂಕಿ ನಮ್ಮ ಸೇವಕರಾಗಿ, ಅವು ನಮ್ ಸುಡಲ್ಲ, ಸೇವಕರಾಗಿ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮನ್ನ ಪಾರು ಮಾಡಿ ಕಳಿಸ್ತೇವೆ. ಅದೇ ರೀತಿ ಇಲ್ಲಿ ಉದಾಹರಣೆಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ತಗೊಳ್ಳಿ. ಆ ಒಂದು ಸ್ಥಿತಿಯಲ್ಲಿ ಆ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ಲ. ರಾಜ ನೀನೇನ್ ಬೇಕಾದ್ರೂ ಮಾಡ. ರಾಜ ಆಗಿನ ಕಾಲದಲ್ಲಿ ಬಾಬಿಲೋನ್ ರಾಜ ನೆಬೂಕದ್ನೆಚ್ಚರ್ ಎಷ್ಟು ಪ್ರಾಬಲ್ಯ ಹೊಡೆದಿದ್ದ. ಆ ರಾಜನ ಮುಂದೆ ಇಡೀ ಎಲ್ಲಾ ದೇಶಗಳು ಸಹ ಶರಣಾಗುವ ರೀತಿಯಲ್ಲಿ ಇತ್ತು. ಇಂಥ ಸ್ಥಿತಿಯಲ್ಲಿ ಅಂತ ರಾಜನಿಗೆ ಎದುರಾಕೊಳ್ಳೋದಷ್ಟು ಸುಲಭ ಅಲ್ಲ. ನೀನ್ ಯಾವ ರಾಜ? ನಮ್ ಪರಲೋಕ ಇರುವಂತಹ ರಾಜ ನಮಗ್ ಗೊತ್ತು, ಈ ರಾಜ ನಮಗ್ ಗೊತ್ತಿಲ್ಲ, ನೀನ್ ಮನುಷ್ಯ ಮಾತ್ರದವನು ಅನ್ನೋ ರೀತಿಯಲ್ಲಿ ಅವರಿದ್ದಂತಹ ಒಂದು ನಂಬಿಕೆ, ದೇವರ ಮೇಲಿದ್ದಂತಹ ಒಂದು ಪ್ರೀತಿ, ಇದೆಲ್ಲವೂ ಸಹ ಅಲ್ಲಿ ದೇವರಿಗೆ ಒಂದು ವಿಶೇಷವಾದ ಸಹ ಒಂದು ಸುವಾರ್ತೆಯನ್ನ ಸಾರಬೇಕಾಗಿತ್ತು. ನಿಜವಾದ ದೇವರು ಯಾರು ರಾಜ ಅಂತ ತಿಳಿಸ್ಬೇಕಾಗಿತ್ತು. ಅವ್ರೇನ್ ಮಾಡ್ತಾರೆ, 3 ಜನ, ನಾವೇ ಅಡ್ಡಿ ಬೆಳೆಯಲ್ಲಪ್ಪ, ನೀನ್ ಎಷ್ಟೇ ನೀನು ಮ್ಯೂಸಿಕ್ ಒಮ್ಮನ ಊಸಾಗಿ ಎಲ್ರು ಅಡ್ಡಿ ಬೆಳಿಬೇಕು ಅಂತ ಹೇಳ್ತಾನೆ. ಆಗ ದೊಡ್ಡ ಶಬ್ದ ಬರ್ತದೆ, ಯಾರು ಇವ್ರು 3 ಜನ ಅಡ್ಡಿ ಬೆಳೆದಿಲ್ಲ, ಎಲ್ರು ಮೇಲೆ ಕಣ್ಣು. ಆಗೇನ್ ಮಾಡ್ತಾನೆ ನೋಡಿ, ಸ್ವಾಮಿ ಯಾರೋ ಹೋಗಿದ್ರು 3 ಜನ, ಇವ್ರು ಅಡ್ಡಿ ಬೀಳ್ತಾ ಇಲ್ಲ, ಇವ್ರು ಸರಿಯಾಗಿ ಬಂದವರು ಇವ್ರು ಅಂತ. ರಾಜನು ತುಂಬಾ ಕೋಪ ಬಂದ್ಬಿಡ್ತದೆ. ಇಂಥ ಪ್ರಧಾನರೆಲ್ಲ ನನ್ನ ಮಧ್ಯೆ ಇರುವಾಗ, ದೊಡ್ಡ ದೊಡ್ಡ ರಾಜರುಗಳು ಎಲ್ಲರೂ ನನ್ನ ಮಧ್ಯೆ ಇರುವಾಗ
ಇವರು ನನ್ನ ಮಾತಿಗೆ ತಿರಸ್ಕಾರ ಮಾಡ್ತಾರಲ್ಲ, ಅವನ್ನ ತೆಗೆದು ಆವಿಗೆ ಹಾಕಿ, ಅಂದ್ರೆ ಕೊಪ್ಪರಿಕೆ ಇದನ್ನ ವಿಗ್ರಹ ಮಾಡ್ಬೇಕಾದ್ರೆ ದೊಡ್ಡ ಕೊಪ್ಪರಿಕೆಯಲ್ಲಿ ಇದನ್ನ ಚಿನ್ನನ ಕುದಿಸಿ ಅದನ್ನ ಎರಕ ಉಜ್ಜಿದ್ರು. 6 ಮೊಳ 60 ಮೊಳ ಎತ್ತರದಿಂದ ಒಂದು ವಿಗ್ರಹ, ಚಿನ್ನದ ವಿಗ್ರಹ. ಅದೇ ಬೆಂಕಿಯಲ್ಲಿ 7 ಪಟ್ಟು ಅದನ್ನ ಬೆಂಕಿನ ಮಾಡಿ 7 ಪಟ್ಟು ಬೆಂಕಿನ ಮಾಡಿ ತಗೊಂಡೋಗಿ ಅವನೇನ್ ಮಾಡ್ತಾರೆ, 3 ಜನನ ತಗೊಂಡೋಗಿ ಆ ಬೆಂಕಿ ಒಳಗೆ ಹಾಕುವ ಸಂದರ್ಭದಲ್ಲಿ ಹಾಕೋರೇ ಸತ್ತೋಗ್ತಾನೆ ಅಂತ ನೋಡ್ತಿದ್ರೆ ಎಷ್ಟು ಭಯಂಕರವಾಗಿರ್ಬೋದು ಆ ಬೆಂಕಿ. ಅಂತ ಬೆಂಕಿ ಸಂದರ್ಭದಲ್ಲಿ ಈ 3 ಜನ ಆರಾಮಾಗಿರೋ ಒಂದು ಕೂದಲು ಕೂಡ ಬೆಂಕಿ ವಾಸನೆ ಬರ್ಲೇ ಇಲ್ಲ, ಆರಾಮ್ ಒಳಗೆ ಓಡಾಡ್ತಾ ಇದ್ರೆ. ರಾಜ ಏನ್ ನೋಡಿ ಏನಾಯ್ತು ನೋಡೋಣ, ಅದ್ ನೋಡಿದ್ರೆ 4 ಜನ ಓಡ್ತಾ ಇದ್ರೆ ಒಳಗಡೆ. ಅರೆ ನಾವ್ ಆಗ್ತದ 3 ಜನ, ಇನ್ನೊಬ್ಬ ಎಲ್ಲಿಂದ ಬಂದ್ರಪ್ಪ, ಯಾರಪ್ಪ ಅದಂದ್ರೆ ದೇವಕುಮಾರನ್. ಸರ್ವಶಕ್ತನ ಒಂದು ಕೃಪೆ ಎಷ್ಟು ಮಟ್ಟಿಗೆ ಅವಶ್ಯಕತೆ ನೋಡಿ. ಆ ಬೆಂಕಿ ಅವರು ಸೇವಕರಾಗಿತ್ತೋ ವಿನಃ ಅವನ ಸುಡುವಂತಹ ಸ್ಥಿತಿಲಿ ಇರಲಿಲ್ಲ. ಹಾಗೆ ದೇವರ ಶಕ್ತಿ ಅಷ್ಟು ಇದೆ. ಆಗ ಅವ್ರನ್ನ ಏನಿಲ್ಲ ರಾಜನಿಗೆ ವಿಷಮಯ ಆಗುತ್ತೆ. ಕರ್ರಿ ಬೇಗ ಅವ್ರ ನೀಚೆ ಕರೀ ಅಂತ ಈಗ ಬರುವಾಗ ನೋಡ್ತಾರೆ, ಅವ್ರಿಗೆ ಕೇವಲ ಒಂದು ಹೊಗೆ ವಾಸನೆ ಇಲ್ಲ, ಆ ಒಂದು ಬೆಂಕಿಯ ವಾಸನೆ ಇಲ್ಲ, ಆ ಬೆಂಕಿ ಒಂದು ರೋಮನು ಕೂಡ ಸುಟ್ಟಿಲ್ಲ. ಆಶ್ಚರ್ಯವಾಗುತ್ತೆ. ಆಗ ರಾಜ ಒಂದು ಸಾಕ್ಷಿ ಕೊಡ್ತಾನೆ, ಅಂದ್ರೆ ಇಡೀ ಜನರು, ಇಡೀ ಬಾಬಿಲೋನ್ ಇರಲಿ, ಯಾರೇ ಕುಲದವರಾಗಿರ್ಲಿ, ಈ ಒಂದು ಶದ್ರಕ್ ಮೇಷಕ್ ಅಬೇದ್ನೆಗೋರ ದೇವ್ರನ್ನ ಮೊದಲು ಆರಾಧಿಸಿ ತದಾದ ನಂತರ ತಮ್ಮ ದೇವರುಗಳ ನೀವು ಆರಾಧನೆ ಮಾಡ್ಕೊಳ್ಳಿ. ಅವ್ರ ಎಲ್ಲ ಸಲದ ಮಾತುಗಳು ಏನೇತಂದ್ರೆ ಅವ್ರ ಮನೆಗಳನ್ನ ತಿಪ್ಪೆ ಗುಂಡಿಯಾಗಿ ಮಾಡ್ಬಿಡ್ತೀನಿ ಅನ್ನುವ ಒಂದು ರೀತಿಯಾಗಿ ದೇವರು ಹೇಗೆ ಆತನಲ್ಲಿ ತನ್ನ ಸಾಕ್ಷಿಯನ್ನ ಏಳಿಸುವಂತ ರೀತಿಯಲ್ಲಿ ಇವ್ರು ನಡ್ಕೊಂಡ್ರು ಅನ್ನೋದು ನೋಡುತ್ತೆ. ದಾನಿಯೇಲ 3:20-22 ಆ ಬೆಂಕಿಯ 3 ಜನ ದೇವರ ಕೃಪೆಯಿಂದ ಹೇಗೆ ಆವಿಸಲ್ಪಟ್ಟು ಅವರು ಸಾಕ್ಷಿಯುಳ್ಳವರಾದ್ರು. ಜೊತೆಗೆ ಇಲ್ಲಿ ಒಂದು ಸುವಾರ್ತೆ, ನಿಜವಾದ ದೇವರು ಆತನ ಮುಖಾಂತರ ರಾಜಗಳಲ್ಲಿ ಆತನೇ ಮಹೋನ್ನತನು ಎಂಬುದನ್ನ ಅಲ್ಲಿ ಖಚಿತಪಡಿಸ್ತದೆ. ದಾನಿಯೇಲ ಅದೇ ರೀತಿ ಮತ್ತೊಂದು ನಾವು ಉದಾಹರಣೆ ತಗೊಳ್ಳುವಾಗ, ದಾನಿಯೇಲ 6:25-27 ನೋಡುವಾಗ, ಸಿಂಹದ ಗವಿಯಲ್ಲಿ ದಾರ್ಯಾವೇಶನ ಕಾಲದಲ್ಲಿ ಆ ಅಧಿಕಾರದ ವಿಷಯದಲ್ಲಿ ಹೊಂಚು ಹಾಕಿ ಎಲ್ಲ ಅಧಿಕಾರ ಇವನಿಗೆ ಸಿಗುತ್ತೆ ಅಂತ ಹೇಳಿ ಅವನ್ನ ಏನ್ ಮಾಡ್ಬೇಕು, ಹೇಗಾದ್ರೂ ಮಾಡಿ ಇವನ್ನ ನಾವು ತಪ್ಪು ಶಿಕ್ಷೆ ನಾವು ಈ ಒಂದು ಅಧಿಕಾರಿಯಿಂದ ಇಳಿಸ್ಬೇಕು ಅಂತ ಅಲ್ಲಿರುವ ಜನರು, ಯಾವ್ದೋ ಊರಿಂದ ಬಂದ್ಬಿಟ್ಟಿದ್ದಾನೆ, ಸರಿಯಾದಾಗಿ ಇಲ್ಲಿ ಬಂದವನು, ಇಲ್ಲಿ ಬಂದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಇವನು ಇಲ್ಲಿ ಕಾರ್ಯನಿರ್ವಹಿಸಂತೆ ಮಾಡ್ತಾ ಇದಾರೆ, ಇವನ್ನ ಬಿಡಬಾರ್ದು ಅಂತ ಹೇಳಿ ಅಲ್ಲಿ ಜನರು. ನಾವು ಅಷ್ಟೇನೆ, ನಮ್ಮ ಸಭೆಗಳನ್ನ ನಾವು ನೋಡುವಾಗ, ನಮ್ಮ ಅಡ್ವೆಂಟೇಜ್ ನೋಡುವಾಗ, ಇವನು ಆ ಭಾಷೆಯವನು ಇಲ್ಲಿ ಬಂದು ಹಿಂಗಾದ, ಈ ಭಾಷೆಯನ್ನು ಇಲ್ಲಿ ಬಂದು ಇವನಿಗೆ ಅಧಿಕಾರ ಕೊಟ್ರು, ಇದೆಲ್ಲ ಹೀಗೆ ಅಂತ ಅದೇ ರೀತಿ ಗುಣಗುಟ್ಟಿ ಒಬ್ರಿಗೊಬ್ರು ಗಲಾಟೆಗಳು ಇವೆಲ್ಲ ನಡೆಯೋದು ನಾವು ನೋಡ್ತಾ ಇದೀವಿ. ಇದೇ ರೀತಿಯಾದ ಸ್ಥಿತಿ ಅಲ್ಲೂ ಕೂಡ ಬಂದಾಗ ಆಗ ಇವರು ಮೊಳಸಂಚು ಮಾಡೋರು, ಹೆಂಗ್ ಮಾತ್ರ ಇವನ್ನ ಯಾವ ತಪ್ಪು ಸಿಗಾಕಲ್ಲ, ಅವಳ ಪ್ರಾಮಾಣಿಕವಾಗಿ ಇದಾನಲ್ಲಪ್ಪ, ಯಾವ ರೀತಿ ಅಂತ ನಾವು ಯೋಚನೆ ಮಾಡುವಾಗ, ಜೊತೆಗೆ ಅವರು ಪ್ರಾರ್ಥನೆ ದಿನಕ್ಕೆ 3 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ರು. ಆ ಪ್ರಾರ್ಥನೆ ಮೂಲಕವಾಗಿ ಇವನ್ನ ನಾವು ಹೆಂಗಿದ್ರು ಇವನ್ನ ನಾವು ಮಾಡ್ಬೋದು ಅಂತ ರಾಜನಂತ ಒಂದು ಅಪ್ಪಣೆ ಪಡಿತಾರೆ. ರಾಜ 1 ತಿಂಗಳು ನಿನ್ನಲ್ಲೇ ಏನೋ ಯಾರು ಬೇರೆನ ಆರಿಸಬಾರ್ದು ಅನ್ನೋ ರೀತಿಯಲ್ಲಿ ಅವರು ರಾಜನಿಂದ ಒಂದು ಮುಚ್ಚಳಿಕೆನ ಬರ್ತಾರೆ. ಹೌದೌದು ಅಂತ ಆ ರಾಜನಿಗೆ ಗೊತ್ತಾಗೋದಿಲ್ಲ ಇವರು ಒಳಸಂಚೇನು ಅಂತ. ಆಗ ಅವನು ಅದಕ್ಕೆ ಒಪ್ಕೊಂಡು ರಾಜ ಏನ್ ಮಾಡ್ಬಿಡ್ತಾನೆ, ಅವನು ಒಂದು ಇದಕ್ಕೆ ಸಹಿ ಹಾಕ್ಬಿಡ್ತಾನೆ. ಆ ಸಹಿ ಹಾಕಿದಾಗ ಅದನ್ನೇ ಕಾಯ್ಕೊಂಡಿರ್ತಾರೆ. ಪ್ರಾರ್ಥನೆ ಮಾಡಕ್ 3 ದಿವಸ ಇವನು ಯಾವಾಗಲೂ ದಿನನಿತ್ಯ 3 ಆವರ್ತಿ ಪ್ರಾರ್ಥನೆ ಮಾಡೋದು. ಆಗ ಹೋಗಿ ರಾಜನಿಗೆ ಹೇಳ್ತಾರೆ, ರಾಜ ಒಬ್ಬ ಇವನಿಗೆ ಬಹಳ ನಿನ್ನ ವಾಗ್ದೆಗಳನ್ನು ಉಲ್ಲಂಘನೆ ಮಾಡಿ ನಡೀತಾ ಇದ್ದಾನೆ ಅಂತ. ಯಾರು ಅಂತ ಕೇಳಬೇಕಾದ್ರೆ ದಾನಿಯೇಲ ಮೇಲೆ ಹೇಳ್ತಾರೆ. ರಾಜನು ತುಂಬಾ ಬೇಜಾರಾಗೋದಿದೆ. ಇವ್ರು ಒಳಸಂಚು ಮಾಡಿದ್ರೆ ಇದೇ ಉದ್ದೇಶಕ್ಕೆ ದಾನಿಯೇಲನ ಮೇಲೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾದ ಪ್ರಾಣನ ದಾರ್ಯಾವೇಶನ ಇಟ್ಟಿದನು. ಈ ಸಂದರ್ಭದಲ್ಲಿ ಕೂಡ ಅವನಿಗೆ ಬೇಜಾರಾಗುತ್ತೆ. ಹಾಗೇನ್ ಮಾಡ್ತಾನೆ, ದೇವರ ಆಜ್ಞೆಯ ಪ್ರಕಾರವಾಗಿ, ರಾಜನ ಒಂದು ಕಾನೂನು ಪ್ರಕಾರವಾಗಿ ಅವ್ರ ಸಿಂಹದ ಗವಿಗೆ ತಪ್ಪು ಮಾಡಿದವ್ರನ್ನ ಹಾಕ್ಬೇಕಾಗಿತ್ತು. ಆಗ ರಾಜ ಹೇಳ್ತಾನೆ, ನಿನ್ನ ದೇವರೇ ನಿನ್ ಕಾಪಾಡ್ತಾನೆ, ಏನು ಮಾಡಕ್ಕಾಗಲ್ಲ, ಇದು ತಪ್ಪಾಗಿ ನಡೆದೋಗಿದೆ ಅಂತ ಹೇಳಿ ಆತನ ಸಿಂಹದ ಗವಿಗೆ ಹಾಕಿದಾಗ ಆ ಸಿಂಹಗಳು ಯಾವ್ದನ್ನ ಹತ್ರಕ್ಕೆ ಬರೋದಿಲ್ಲ. ದೇವರ ಕೃಪೆ ಎಂಬ ಗೋಡೆ ಅವ್ರನ್ನ ಆವರಿಸ್ಕೊಂಡ್ರಿಂದ ಸಿಂಹಗಳೆಲ್ಲ ಭಯ ಬಿದ್ದು ಮೂಲೆ ಸೇರ್ಕೊಂಡು ಕೂತಿರ್ತವೆ. ಹಾಗೆ ಆ ದೇವರ ಶಕ್ತಿ ಎಷ್ಟು ನಾವು ನೋಡುವಂತನಾಗಿದ್ದೇವೆ. ತದನಂತರ ರಾಜ ನಿದ್ರೆ ಮಾಡೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಓಡೋಗ್ತಾನೆ, ಇನ್ನು 6 ಗಂಟೆ ಆಗಿರ ಆ ಮುದ್ರೆ ಹಾಕ್ಸಿರ್ತಾನೆ, ಯಾರು ಮೋಸ ಮಾಡ್ತಾರೆ ಅಂತ ಹೋಗಿ ಮುದ್ರನ್ನ ನೋಡ್ತಾನೆ. ದೇವರ ಕೃಪೆಗೆ ಪಾತ್ರನಾಗಿರುವಂತಹ ದಾವೀದನೇ, ಬಾ ಹೊರಗೆ ಬಾ ದಾನಿಯೇಲನೇ ಅಂತ ಕರೆದಾಗ ದಾನಿಯೇಲನು ಹೊರಗೆ ಬರ್ತಾನೆ. ಆಗ ಅವನು ಒಪ್ಕೊಂಡು ಮುದ್ದಿಟ್ಟು, ನಿಜಕ್ಕೂ ಈ ಒಂದು ಒಳಸಂಚು ಮಾಡಿದವರು ಯಾರು ಅಂತ ರಾಜ ತಕ್ಷಣ ಅವನು ವಿಚಾರಣೆಗೊಳಪಡಿಸಿದಾಗ ಒಳಸಂಚು ಮಾಡಿದವರೆಲ್ಲ ಸಿಗ್ತಾರೆ. ಅವರೆಲ್ಲ ಕುಟುಂಬ ಸಮೇತವಾಗಿ ಹೋಗಿ ಸಿಂಹದ ಗವಿಗೆ ಹಾಕಿ ಅಂತ ಅಪ್ಪಣೆ ಕೊಟ್ಟಾಗ ಇನ್ನು ಸಿಂಹದ ಗವಿಗೆ ಹಾಕಿ ಅಲ್ಲ, ಆವಲೆ ಎಳ್ಕೊಂಡ್ಬಿಟ್ಟು ಸಿಂಹ. ಹೀಗೆ
ದೇವರಿಗೆ ವಿರುದ್ಧವಾಗಿ ನಡೆದಾಗ ಯಾವ ರೀತಿ ಘಟನೆಗಳಾಗ್ತವೆ, ಅದೇ ದೇವರಿಗೆ ವಿಧೇಯ ನಡ್ಕೊಂಡಾಗ ಯಾವ ರೀತಿ ದೇವರ ಕೃಪೆ ಆವರಿಸಿಕೊಳ್ತದೆ ಅಂತ ನೋಡುವಂತರಾಗಿದೆ. ಪ್ರೀತರೆ 103:5 ನಾವು ದೀನಭಾವದಿಂದ ಆತನ ಸನ್ನಿಧಿಗೆ ಬೇಡಿಕೊಳ್ಳಲು ಆತನ ಕೃಪಾವರಗಳಿಂದ ನಮ್ಮ ಪಾಪಗಳನ್ನು ಕ್ಷಮಿಸುವ ಒಂದು ಶುದ್ಧತೆಯನ್ನ ಕಾಣ್ತೇವೆ. ದೇವರು ಯಾವ ತರಹದ ರೋಗಗಳಿದ್ದರೂ ಗುಣಪಡಿಸುವ ಒಂದು ಶಕ್ತಿಯನ್ನು ನಾವು ಕಾಣ್ತೇವೆ. ಸಾವಿನಿಂದ ಬರುವಂತ ಪರಿಸ್ಥಿತಿಗಳನ್ನು ನಮ್ಮನ್ನ ಪಾರು ಮಾಡುವಂತ ಶಕ್ತಿ ಆತನ ಕೃಪೆಯಲ್ಲಿದೆ. ಒಳ್ಳೆಯ ವರಗಳನ್ನು ಕೊಟ್ಟು ನಮ್ಮ ಆಶೆಗಳನ್ನು ಪೂರೈಸುತ್ತಾನೆ. ಪುನಶ್ಚೇತನವನ್ನು ನಮ್ಮ ಕೊಡುವ ಶಕ್ತಿ ಆತನಿಗಿದೆ. ಇದಕ್ಕೋಸ್ಕರವಾಗಿ ನಾವು ದೇವರನ್ನ ಯಾವಾಗಲೂ ಸಹ ಬೇಡಿಕೊಳ್ಳುವುದಾಗಿ ನಡೆಯಬೇಕಾಗಿದೆ. ಅದಕ್ಕೆ ಕೀರ್ತನೆ 116 ತನ್ನ ಭಕ್ತರ ಪ್ರಾಣವನ್ನು ದೇವರು ಅಲ್ಪವೆಂದು ಎಣಿಸೋದಿಲ್ಲ ಅಂತ ಮತ್ತೊಂದು ಹೇಳ್ತೀನಿ. 2ನೇ ಪೂರ್ವಕ ವೃತ್ತಾಂತ 16:9 ಕರ್ತನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಆತನ ಪ್ರತಾಪವನ್ನು ತೋರ್ಪಡಿಸ್ತಾನೆ. ದೇವ್ರಿಗೆ ನೋಡಿ, ನಮ್ಮ ಪರವಾಗಿ ಯಾರ್ಯಾರು ಭಕ್ತರಾಗಿ ಜೀವಿಸ್ತಾನ ಭೂಲೋಕದಲ್ಲಿ, ಅವನು ಎಲ್ಲೆಲ್ಲೋ ಇದನ್ನೋ ಆ ಕಡೆಗಳೆಲ್ಲ ದೃಷ್ಟಿನ ಇಡ್ತಾನೆ. ದೃಷ್ಟಿಯನ್ನು ಪ್ರಸರಿಸ್ತಾ ಅವನೇನ್ ಮಾಡ್ತಾನೆ ಅಂದ್ರೆ ತನ್ನ ಯಥಾರ್ಥವಾದ ಮನಸ್ಸುಳ್ಳವರ ಕಡೆಗೆ ತನ್ನ ರಕ್ಷಣೆಯ ತೋರಿಸಿ ಕೃಪೆಯನ್ನು ಅನುಗ್ರಹಿಸಿ ಅದನ್ನು ರಕ್ಷಿಸುವ ಕೆಲಸ ಯಾವಾಗ ನಡೀತಾ ಇರ್ತದೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ದೇವರು ಒಂದೊಂದು ಮಾಡುವಂತ ಸಣ್ಣ ಸಣ್ಣ ಕೃಪೆಗೂ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾವಾಗಲೂ ಸಹ ದೇವರೇ ಈ ದಿನ ನಮ್ಮನ್ನ ಕಾಪಾಡಿದಿರಿ, ರಕ್ಷಿಸಿದಿರಿ, ನಾವು ಸ್ತೋತ್ರ, ಹೋಗ ಬಣ್ಣಗಳಲ್ಲಿ ಕೃಪೆ ನಡೆಸಿದಿರಿ ಅಂತ ಯಾವಾಗಲೂ ನಾವು ಆತನಿಗೆ ನಾವು ಕೃಪೆ ಸ್ತೋತ್ರವನ್ನು ಸಲ್ಲಿಸೋಣ. ಆದ್ರೆ ನಂಬುವ ಪ್ರತಿಯೊಬ್ಬರಿಗೂ ಸಹ ಅದನ್ನ ಕೃಪೆ ರಕ್ಷಣೆ ನೀಡುವಂತವನಾಗಿದ್ದಾನೆ. ಅದಕ್ಕೋಸ್ಕರ ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪಗಳಿಂದ ನಾವು ಆತನ ಬೇಡಿಕೊಳ್ಳಬೇಕು. ನಾವು ದೀನ ಭಾವದಿಂದ ಆತನ ದಯೆಗೆ ಪಾತ್ರರಾಗಬೇಕು. ಈ ರೀತಿ ಮತ್ತು ನಾವು ಕೃಪೆ ಎಂಬ ಗೋಡೆಗಳ ಮುದ್ದೆಯಲ್ಲಿ ನಾವು ಜೀವಿಸುವವರಾಗಿರಬೇಕಾದ್ರೆ ದೇವರಲ್ಲಿ ನಾವು ಪ್ರೀತಿಯನ್ನು ಇಡಬೇಕು. ಆದ್ರೆ ನಾವು ಬರೇ ಪ್ರಾಮಾಣಿಕತೆ ಸಾಲದು, ಆದ್ರೆ ಪ್ರಾಮಾಣಿಕತೆಯನ್ನ ಪ್ರೀತಿಸ್ಬೇಕು. ಬರೇ ನೀತಿವಂತರಾಗಿದ್ರೆ ಸಾಲದು, ನೀತಿಯನ್ನು ನಾವು ಪ್ರೀತಿಸ್ಬೇಕು. ಆಗ್ತಾ ಇದ್ರೆ ತಕ್ಕಂತೆ ನಡೆಯುವಂತರಾಗುತ್ತೆ. ಅದೇ ಸತ್ಯವಂತರಾಗಿ ನಾವು ನಡೆದುಕೊಳ್ಬೇಕಾದ್ರೆ ಸತ್ಯವನ್ನು ಪ್ರೀತಿಸ್ಬೇಕು. ಒಳ್ಳೆಯವರಾಗಿರಬೇಕಾದ್ರೆ ಒಳ್ಳೆತನವನ್ನ ಪ್ರೀತಿ ಮಾಡಬೇಕು. ಕೊನೆಯಲ್ಲಿ ಪರಿಶುದ್ಧ ಆಗಿ ನಾವು ಆತನ ನಡೆದುಕೊಳ್ಬೇಕು ಅಂದ್ರೆ ಪರಿಶುದ್ಧತೆಯನ್ನ ನಾವು ಪ್ರೀತಿಸ್ಬೇಕು. ಹೀಗೆ ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದಾದ್ರೆ ಕೃಪಾ ಸಂಪೂರ್ಣನು ಸರ್ವಶಕ್ತನು ಮಹೋನ್ನತನೂ ಆಗಿರುವ ಯೇಸು ಕ್ರಿಸ್ತನು ನಮ್ಮನ್ನ ನಡೆಸ್ತಾನೆ ಅಂತರಾಗಿದೆ. ಪ್ರಿಯ ಸಹೋದರ, ಕಡೆಯದಾಗಿ ನಾವು ಇಲ್ಲಿ ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ. ಎಫೆಸದವರಿಗೆ ಅವರ ಪತ್ರಿಕೆ 2ನೇ ಅಧ್ಯಾಯ 8-9 ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. ದೇವರ ಮೇಲೆ ಇಡುವಂತ ನಂಬಿಕೆ ಇದಲ್ಲ, ಆ ನಂಬಿಕೆಯ ಮೂಲಕವಾಗಿ ನಾವು ದೇವ್ರು ನಂಬಿದ್ವಿ, ಕರ್ತನಾದ ದೇವ್ರು ನಂಬಿದ್ವಿ, ಸೃಷ್ಟಿಕರ್ತನಾದ ದೇವ್ರು ನಂಬಿದ್ವಿ. ಈ ನಂಬಿಕೆ ಇದೆಯಲ್ಲ, ಅದು ಯಾವಾಗಲೂ ನಾವು ಆತನ ಆತುಕೊಳ್ಳುವುದಕ್ಕೆ ನಮ್ಮ ನಡೆಸುತ್ತೆ. ಆತನ ಕೃಪೆಗೆ ಪಾತ್ರರಾಗುವುದಕ್ಕೆ ನಡೆಸುತ್ತೆ. ಆತನ ದಯೆಗೆ ಪಾತ್ರರಾಗುತ್ತೆ. ಆತನ ಕರುಣೆ ನಮ್ಮ ಮೇಲೆ ತೋರಿಸುವುದಕ್ಕೆ ಪಾತ್ರರಾಗುತ್ತೆ. ನಂಬಿಕೆ ಆಧಾರಗಳಿದೆ. ಅದೇ ಅಬ್ರಾಹ್ಮನು ಅದೇ ರೀತಿ ನಂಬಿಕೆಯ ಮೇಲೆ ನೀತಿವಂತನ ನಿರ್ಣಯಿಸಲ್ಪಟ್ಟು ನೋಡ್ತಾರೆ. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದಾರೆ. ಆ ರಕ್ಷಣೆಯು ನಮ್ಮಿಂದ ಉಂಟಾದದ್ದಲ್ಲ. ಆ ರಕ್ಷಣೆ ಅದು ದೇವರ ವರವೇ. ದೇವರ ಉಚಿತಾರ್ಥವಾಗಿ ನಾವು ಕೊಟ್ಟಿರುವಂತಹ ವರ. ಆ ವರ ನಾವು ಪಡ್ಕೋಬೇಕಾದ್ರೆ ಅದಕ್ಕೆ ಹಣ, ಕಾಸು, ಅಂತಸ್ತು ಅದೆಲ್ಲ ದೇವ್ರು ಕೇಳೋದಿಲ್ಲ. ದೇವರ ಮೇಲಿರುವಂತ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಆತ ನಮಗೆ ಕೃಪೆಗೆ ಮತ್ತು ರಕ್ಷಣೆಗೆ ಆಧಾರವಾಗಿದೆ ಅಂತ ಹೇಳ್ತಾ ನಾವೆಲ್ಲರೂ ಕರ್ತನ ಕೃಪೆಗೆ ಪಾತ್ರರಾಗಿ ದೇವರನ್ನ ಒಬ್ಬೊಬ್ಬರನ್ನು ಬಲಪಡಿಸ್ತಾ ದೇವರಿಗೆ ಸಾಕ್ಷಿಗಳ ಮಕ್ಕಳಾಗಿ ನಿಲ್ಲುವಂತೆ ದೇವರು ನಮ್ಮನ್ನ ನಡೆಸಲಿ ಅಂತ ಹೇಳ್ತಾ ಈ ಒಂದು ಪ್ರಸ್ತಾಪವನ್ನು ಮುಗಿಸುವಂತ ಕರ್ತನ ನಮಗೆ ಸ್ತೋತ್ರವಾಗಲಿ. ಇಂಥ ಅವಕಾಶ ಮಾಡಿಕೊಂಡಂತಹ ಬೋಧಕರಿಗೂ ಕೂಡಿ ಬಂದಿರುವಂತ ತಮ್ಮೆಲ್ಲರೂ ಕರ್ತನೆಯಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುವಂತನಾಗಿದೆ. ಈ ದಿನವೂ ಶುಭ ಕಾರ್ಯ ದಿನವಾಗಿದೆ. ನಮ್ಮೊಬ್ಬವರನ್ನು ಬಲಪಡಿಸಲಿ ಎಂಬುದೇ. ಆಮೇನ್ ಆಮೇನ್. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತ ವಿಜಯ್ ಕುಮಾರ್ ಸಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಸಹೋದರಿ ಆನೆಯವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನಾ ವಿಜ್ಞಾಪನೆಗಳಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಅನಾಥಾಶ್ರಮಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಗುಡ್ ವಿಶಸ್ ಫೌಂಡೇಶನ್ಗಾಗಿ, ಜನಸ್ನೇಹಿ ವೃದ್ಧಾಶ್ರಮಕ್ಕಾಗಿ, ಸಹನ ಶಕ್ತಿ ಹೆಣ್ಣು ಮಕ್ಕಳ ಆಶ್ರಮಕ್ಕಾಗಿ ಮತ್ತು ಆಸರೆ ಆಶ್ರಮಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಹಿರಿಯರಂತ ತಂಗಿಯವ್ವ ಮತ್ತು ಪೌಲ್ ಎಂಬತಕ್ಕಂಥವರಿಗೆ ಅನಾರೋಗ್ಯದಲ್ಲಿದ್ದಾರೆ, ಅವರನ್ನ ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸುರೇಶ್ ಮತ್ತು ಚಂದ್ರಿಕಾ ಎಂಬತಕ್ಕಂಥವರ ಕುಟುಂಬದ ಸಮಸ್ಯೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ತಮ್ಮನ್ನು ಕೇಳ್ಕೊಳ್ತೇನೆ. ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕಾಗಿ ಮತ್ತು
ದಿನನಿತ್ಯ ಸಾಯಂಕಾಲ ಪ್ರಾರಂಭವಾಗಿರುವಂತ ಸಬ್ಬಸಾಲ ಕೂಟಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನನಗೂ ಮತ್ತೆ ನಮ್ಮ ಮೇಡಮ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ. ಓಕೆ, ಹಿರಿಯರ ಲೋಕೇಶ್ ಮತ್ತು ಅವರು ಶ್ರೀಮತಿ ಪ್ರಸನ್ನ ಕುಮಾರಿ ಅವ್ರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಸಹೋದರಿ ಆನೆ ಅವರು. Thank you, Uncle. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. Let's pray. Thank you, Lord, for this wonderful time and hour that you gave. We glorify your name, precious Father. Lord, we come before you in humility, asking for your grace and mercy. For you know the temptation of this world. You know the weaknesses of being human, though we are strong enough to withstand the temptation and did not sin. If you're not so strong, Father, we come before you to ask for your grace and mercy in our times of need, in times of pain, sorrow, tears, Lord. For we are weak and we have sinned against thee, Lord. We need your help every moment, every second in our life. And please continue to walk in our ways, Lord Father. Forgive us and shower each and every one of us with your grace and with your blessings. Yes, Lord, whatever trials and tribulations are placed at your feet, thank you, Lord, for always being there to pick us up, to turn around and restore each and every one of us, Father. Thank you, Lord, for your abundant love. Thank you for your grace, Father. We need your grace and mercy. We need to pray like never before. We need the power of your Holy Spirit to open the heavens door, Lord. Our God is full of mercy and grace that He freely gives us with everything, Lord Father. Yes, Lord Jesus. We do not walk around the world angry or defeated. We pray, we walk in your grace, full of your love, mercy, and compassion, Lord. Let us walk with you, and our lives looks more like you, Lord. Help us to be kind, loving, and helpful to people. Help us to know where we are going wrong. Help us to love people, love others like the way how you loved for Lord Jesus. Thank you, Father, for all the blessings that you have given this beautiful morning as we are all gathered here as a family. Thank you, Jesus. Praise you, Father, for this wonderful time of power and praise and worship. Thank you, Lord. Yes, Father, pray for all the orphanages, Lord Christ. We call upon you, your blessed name, and seek your intercessions, that we lift up all the orphanages in this world. Goodwill, Sahana, Shakti, Asare. They're all your special children, Lord. You brought them into this world, and I know that you will take care of each and every one of them under your feathers, under your wings, oh Father. Thank you, Lord, for safeguarding them and taking care of them. Bless more and more people with a helping hand so that they may be strong. Help them to do wonders in their life, Lord Jesus. They need your blessing. They need your grace. They need to strengthen them so that their life belongs to you, Father. Yes, Lord Jesus. There are so many obstacles may come in all the orphanages, lack of food, lack of clothes, lack of love. But your love is so unconditional, so pure and kind, oh Father. Bless every helping hand, Lord Jesus. Help those children, help those younger ones, older ones, not to worry about anything, because we have your blessings upon them. They have your love. They have the wings that you covered them, protect them from all harm and danger. Take care of them, Father. They are your special children. You brought them into this world with no matters. Parents would have left them orphans. Parents would have left them in a different place. But the orphanages are picking them up and giving them a new life, a new day, because through your blessings and through your grace, strengthen them, Father, in your power and wisdom, so that they may lean on you and persevere in their calling, Father. May their love for you, their love for their family and duty, Lord Jesus, Father, pure and undefiled, Lord Jesus, they are your children, Lord. Thank you, Father, for taking care of them. Thank you for blessing them abundantly, Father. Pray for Uncle John. Touch your mighty hand upon him and guide him, Lord. We don't know what he's going through, Father, but you are up above in heaven. You are being watchful to him. Bless him and his family abundantly. Remove all the sorrow, remove all the pain, remove all the debt from him. Remove the fear of what he's going through, Father.
Thank you, Lord Jesus, for all the sickness, for the healing of you. You're all the time there for us to take care, Father in heaven. Bless Uncle and his family. Help him to be strong. Help him to be courageous. Yes, Father. Help him, oh Father. Thank you, Lord Jesus. Thank you, Father. I praise you. Pray for Brother Ravi, Lord. Thank you, Lord Jesus. Bless him and his family abundantly, Father. Pour out your blessings to them. Let the showers of blessing pour out, Father. Thank you, Jesus. Thank you and praise you, Father in heaven. You are everything to us. You are the God who will calm the storms, Lord. You are the God who can stop everything that's happening, Lord Jesus, because you are a powerful God. You are a precious God. You hold a powerful name, Jesus. Thank you, Father. I praise you, Lord Jesus. Pray for Uncle Lokesh, uncle and family, Lord Father. Yes, you're the loving Father to all these wonderful children that you brought us this beautiful morning to come before thy presence. Thank you and praise you. Bless Uncle and his family. Bless every part of their life, Lord Jesus. You know the desire of their heart. You know their wants. You know what they need, Lord Father. Whatever you ask in your name will be given unto you. Help us to trust in you. Help us to have faith as small as mustard seed so that we may receive whatever we ask, Father. For thine will be done. For thine plan, help us to walk with thine plan. Thine will, Lord Jesus, Father. The wind and the rain comes down fast and harder. Clouds darken against people. Father, you will help them, Lord. Send each and every one of them your protection, your peace against the chaos, Lord. May your grace cover and calm every heart, every people, and shelter them, Lord. Father, send your spirit to show them that no matter what happens, the soul is at rest. In the love and the mercy of Jesus Christ, we wait that we must wait, act and we must act, Father. Help us to be patient. Help us to have faith. Help us to calm our mind and give us the clarity to focus on thine will be done, Father. Yes, Lord, this only happens if we trust you and seek you. So here we are, Father, loving Lord, at your feet, under your wings, until the storm passes. Yes, Lord, every human being are passing through many storms in their life. Yes, Lord, when we listen to your majesty, voice in nature. Yes, Lord, you can understand the wonders of your way. Your breath alone gives life, and the clouds fulfill your commandments, Lord. You guide the winds and the waves. The power is too great to fathom, Lord, whether for correction or love, all in your hands, Father. You hold the storm in your hands. Now we ask Jesus to calm the storms in each and every people's life and bring light into the life, Father. May the heart trust in you all the things that you're going to do. May all the minds believe in your will, no matter the situation ahead, Father. Thank you, Lord, that we have started a Sabbath school lessons. Bless each and every members, every children of yours to come and worship thee and praise thee and thank thee and share their wonders in their life, oh Father. Bless Uncle and his family abundantly as has taken a strong step to spread the gospel. Bless him and his family abundantly. Let no obstacles come, so Father, that these kind of things go through like a storm, Father in heaven Almighty. Watch over Uncle and protect him and bless him and his family and his children abundantly. Thank you for the wonderful message that you have given by Uncle Vijay. Thank you, Father. Bless Uncle and his family abundantly, Lord Jesus. We need you, Father, more and more and more messages so that we may put them into practice, so that we may be alert, because the pastors out here are alerting us that no way we're going right and wrong. Shower your Holy Spirit. Open the door of our heart, Father. You're the most powerful, Father. You're with us, Lord. No matter what we do, we feel that we are not alone in the eyes of the storm. Let us remember that, Father in heaven, that you're always there. We thank you and praise you for all the blessings that you have done. Bless every family who's bowed down under thy presence. Touch your mighty hand upon them, guide them and bless them. Open the door of the heart so that they may have the courage to spread the gospel, spread the joy, to singing, to passing on the messages, through helping others. Thank you and praise you once again for this blessed opportunity. Forgive all the sins that we have committed. Grant a place in your eternal kingdom. In Jesus' precious name I pray. Amen. Amen.
ಆಮೇನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನಗೆ ಸ್ವಾಮಿ. ಆಮೇನ್. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ಮಂದಿಯಾದ ನಮ್ಮೆಲ್ಲರ ಸಂಗಡ, ನಿನ್ನನ್ನು ಪ್ರೀತಿಸುವಂತ, ನಿನ್ನ ಕೃಪೆಯನ್ನ ಎದುರು ನೋಡುವಂತ ಪ್ರತಿಯೊಬ್ಬ ದೇವ ಮಂದಿಯ ಸಂಗಡ, ದೇವರ ಮಕ್ಕಳ ಸಂಗಡ ಸದಾ ಕಾಲ ನೆರೆಯಾಗಿರ್ಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ಗಾಡ್. ಉತ್ತಮವಾದಂತಹ ಸಂದೇಶವನ್ನ ತಂದಂತ ವಿಜಯ್ ಕುಮಾರ್ ಸಾರ್ ಅವರಿಗೂ, ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ಆನೆಯವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಹೀಗೆ ನಮ್ಮನ್ನ ಆಶೀರ್ವದಿಸಿ ಈ ಉನ್ನತವಾದ ಸೇವೆಯಲ್ಲಿ ಅತ್ಯಧಿಕವಾಗಿ ಉಪಯೋಗಿಸಿ ಮಹಿಮೆ ಹೊಂದುತ್ತಾ ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದ ನಿಮಿತ್ತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು ಸರ್, ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ದೇವರು ಒಳ್ಳೆಯದು ಮಾಡಿ ನಿಮಗೂ ಕೂಡ. ಥ್ಯಾಂಕ್ ಯು ಫಸ್ಟ್. ಎಲ್ರಿಗೂ ಧನ್ಯವಾದಗಳು. ವಿಜಯ್ ಧನ್ಯವಾದಗಳು ಕುಮಾರ್ ಫಸ್ಟ್ಗೂ ಧನ್ಯವಾದಗಳು. ಒಳ್ಳೆ ಧನ್ಯವಾದಗಳು ಸರ್. ಒಳ್ಳೆ ಸುವಾರ್ತೆ ತಿಳಿಸಿದ್ರ. ದೇವ್ರು ನಿಮ್ಮನ್ನು ನಿಮ್ಮ ಸೇವೆ ಹೆಚ್ಚಾಗಿ ಆಶೀರ್ವಾದ